ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಸಂಚರಿಸುತ್ತಿದ್ದೇವೆ. ಬನ್ನಿ, ಇಲ್ಲಿ ನಾವು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿದ್ದೇವೆ. ಇಲ್ಲಿಯ ಮತದಾರರ ಮನಸ್ಥಿತಿ ಹೇಗಿದೆ ಅಂತ ತಿಳಿಯೋಣ. ಅಕ್ಷರಶಃ ರಣರಂಗವಾಗಿರುವಂತಹ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಜ್ಯ ಮಟ್ಟಕ್ಕೆ ಸದ್ದು ಮಾಡಿದ್ದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರ. ಮಾಜಿ ಸಚಿವರಾಗಿರ್ತಕ್ಕಂಥ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಅವರು ತಮಗೆ ಟಿಕೆಟ್ ಕೈತಪ್ಪಿತೆಂಬ ಕಾರಣಕ್ಕಾಗಿ ಬಿಜೆಪಿಯ ಅಭ್ಯರ್ಥಿ ವಿ ಸೋಮಣ್ಣ ವಿರುದ್ಧ ಮುನಿಸಿಕೊಂಡು ಅಕ್ಷರಶಃ ಕಿತ್ತಾಟವನ್ನು ಶುರು ಮಾಡಿದ್ದರು. ಮಾಧುಸ್ವಾಮಿ ಅವರ ಮುನಿಸಿನಿಂದ ಇಡೀ ರಾಜ್ಯದೆಲ್ಲೆಡೆ ಮತ್ತು ಜಿಲ್ಲೆಯೆಲ್ಲೆಡೆ ಒಂದು ರೀತಿಯ ವ್ಯತಿರಿಕ್ತವಾದ ಬದಲಾವಣೆ ಆಗುತ್ತೆ ಎನ್ನುವಂತಹ ಭರವಸೆಯಲ್ಲಿದ್ದರು. ಆದರೆ ಇತ್ತೀಚೆಗೆ ಮಾಧುಸ್ವಾಮಿ ಅವರು ತಮ್ಮ ಮುನುಸನ್ನ ಕಡಿಮೆ ಮಾಡಿಕೊಂಡಿದ್ದಾರೆ ಎಂಬ ವದಂತಿಗಳು ಹಬ್ಬುತ್ತಿದೆ. ನಿಜಕ್ಕೂ ಇಲ್ಲಿನ ಮತದಾರರು ಮಾಧುಸ್ವಾಮಿಯ ಮುನಿಸನ್ನ ಮರೆತು ಬಿಜೆಪಿಯ ವಿ ಸೋಮಣ್ಣಗೆ ಮತ ನೀಡುತ್ತಾರಾ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಾ ಹನುಮೇಗೌಡರನ್ನ ಅಪ್ಪಿಕೊಳ್ಳುತ್ತಾರಾ? ಬನ್ನಿ ನೋಡೋಣ. ನಮ್ದು ಬಿಜೆಪಿಗೆ ಯಾವ ಕಾರಣಕ್ಕೆ ಸರ್? JDS ಮೈತ್ರಿ ಆಗಿದ್ರಿಂದ ಸುರೇಶ್ ಬಾಬು ನಾವು ಫಾಲೋಯರ್ಸು. ಈಗ ಬಿಜೆಪಿ ಮತ್ತು JDS ಇರೋದ್ರಿಂದ ವಿ ಸೋಮಣ್ಣವರಿಗೆ ಮಾಡಬೇಕು. JDSನವರೆಲ್ಲ ಸೋಮಣ್ಣ ಅವ್ರಿಗೆ ಬೆಂಬಲಿಸ್ತಾರೆ. ಸೋಮಣ್ಣ ಗೆಲ್ತಾರೆ ಸರ್, ಗೆಲ್ತಾರೆ. ತಾವು ಯಾರಿಗೆ ಓಟ್ ಹಾಕ್ಬೇಕು? ನಾವು ಯಾರಿಗೆ ಹೋಗ್ತೀನೋ ಇನ್ನು ನೋಡ್ಬೇಕು. ಕಾಂಗ್ರೆಸ್ ನಾವು ನೋಡಿಲ್ಲ ಸರ್, ಇನ್ನು ನೋಡ್ಬೇಕು, ಹಾಕ್ಬೇಕು ಸರ್, ನೋಡ್ಬೇಕು. ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ? ದೇಶ ಇದಕ್ಕಾಗಿ, ಮೋದಿ ಇದಕ್ಕಾಗಿ. ಕಾಂಗ್ರೆಸ್ ಸರ್ ಬಿಜೆಪಿ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ರೋಡ್ಗಳೆಲ್ಲ ಹಾಕ್ತಿದ್ದಾರೆ. ಬೆಂಬಲ ಯಾರಿಗೆ ಸರ್? ಸರ್ ನಮ್ದು ಬಿಜೆಪಿಗೆ ಐತೆ. ನೋಡ್ಬೋದು, ಬಿಜೆಪಿ ಅಭಿವೃದ್ಧಿ ಕೆಲಸ ಮಾಡ್ಯಾರೆ. ಮೋದಿ ಪ್ರಧಾನಿ ಆಗ್ಬೇಕು ಅಂತವ. ಮೋದಿ 100% ಬಿಜೆಪಿ ಬರ್ಬೋದು. ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಯಾಕೆ ಅಂತ ಅಂದ್ರೆ ಸಿದ್ದರಾಮಯ್ಯ 5 ಗ್ಯಾರಂಟಿ, ಮಹಿಳೆಗೆ ಫ್ರೀ ಬಸ್ ಫ್ರೀ, ಆಮೇಲೆ ವಿಧವಾ ವೇತನ, ಆಮೇಲೆ 2,000 ಗ್ಯಾರಂಟಿ. ಸರ್ NDA ಅಭ್ಯರ್ಥಿ ಸೋಮಣ್ಣ ಅವರು ಗೆಲ್ತಾರ? ಸೋಮಣ್ಣ ಅವರು ಖಂಡಿತ ಗೆಲ್ತಾರೆ ಸರ್, 100% ಗೆಲ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿ. ನಮ್ಮ ಬಾಸ್ ಸುರೇಶ್ ಬಾಬು ಎಲ್ಲಿರ್ತಾರೋ ನಾವು ಅಲ್ಲಿ. ಸುರೇಶ್ ಬಾಬು ಬಿಜೆಪಿಗೆ ಮಾಡ್ತಾವ್ರೆ. ನಾವು ಅಲ್ಲೇ ಬಿಜೆಪಿಗೆ ಮಾಡೋದು. ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ ಬೆಂಬಲ ನರೇಂದ್ರ ಮೋದಿ ಅವರು. ಯಾವ ಕಾರಣಕ್ಕೆ ಸರ್? ಅವ್ರಿಗೋಸ್ಕರನೇ ಮಾಡಬೇಕು. ಚುನಾವಣೆ ಇರೋದೇ ನರೇಂದ್ರ ಮೋದಿಗೋಸ್ಕರ, ದೇಶಕ್ಕೋಸ್ಕರ. ನಮ್ದು ದೇಶಕ್ಕೋಸ್ಕರ ಮೋದಿ. ಗೆಲ್ತಾರ? ನಾವು ವ್ಯಕ್ತಿ ನೋಡಲ್ಲ, ದೇಶ ನೋಡ್ತೀವಿ. ಮೋದಿ ಗೆಲ್ತಾರ? ಮೋದಿನೇ ಗೆಲ್ತಾರೆ. ತುಮಕೂರು ಸೋಮಣ್ಣ ಗೆಲ್ತಾರ? ಸೋಮಣ್ಣ ಚಾನ್ಸ್ ಐತೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಮೋದಿ ಸರ್. ಮೋದಿ. ಯಾವ ಕಾರಣಕ್ಕೋಸ್ಕರ ಸರ್? ದೇಶದ ಅಭಿವೃದ್ಧಿಗೋಸ್ಕರ ಮೋದಿನೇ ಬರಬೇಕು. ಇಲ್ಲಿ ಸೋಮಣ್ಣ ಗೆಲ್ತಾರ? ಗೆಲ್ತಾರೆ ಸರ್, ಗೆಲ್ತಾರೆ. ಕಾಂಗ್ರೆಸ್ ಅಲೆಯಲ್ಲಿಂದ ಇಲ್ಲಿ ಚುನಾವಣೆ. ಸಿದ್ದರಾಮಯ್ಯ ಅವರ ಭಾಗ್ಯಗಳ ಮುಂದೆ ಅವಶ್ಯಕತೆ ಇಲ್ಲ ಸರ್. ಭಾಗ್ಯಗಳ ಅವಶ್ಯಕತೆ ಇಲ್ಲ ಸರ್. ಬಿಟ್ಟು ಕೊಟ್ರೆ ಏನು ಬೆಲೆ ಬರಲ್ಲ ಸರ್. ಬೆಲೆ ಬರಲ್ಲ. ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಕಾಂಗ್ರೆಸ್ ಜನಪರ ಆಡಳಿತ. ಹೌದು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಸಿಗೆ. ಯಾವ ಕಾರಣಕ್ಕೆ ಸರ್? ಎಲ್ಲದಕ್ಕೂ ಒಳ್ಳೇದಾಗೈತೆ. 2,000 ದುಡ್ಡು ಹಾಕ್ತಿದ್ದಾರೆ. ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ. ಯಾವ ಕಾರಣಕ್ಕೆ ಸರ್? ಸರ್ ಅಭಿವೃದ್ಧಿ ಆಗಿದೆ, ದೇಶ ಮುಂದಿನ ಪೀಳಿಗೆ ಒಳ್ಳೇದಾಗಬೇಕು ಎಲ್ಲ ಆ ವಿಚಾರವಾಗಿ ಮೋದಿ ಅವ್ರಿಗೆ ಮೋದಿ. ಸೋಮಣ್ಣ ಗೆಲ್ತಾರೆ ಇಲ್ಲಿ? ಗೆಲ್ತಾರೆ ಸರ್, 100% ಗೆಲ್ತಾರೆ. ಸಿದ್ದರಾಮಯ್ಯ ಭಾಗ್ಯಗಳ ಮುಂದೆ ಮೋದಿ ಎಲ್ಲ ನಡೆಯುತ್ತಾ? ಸರ್ ಕೊಟ್ಟಿರ್ಬೋದು, ಆದ್ರೆ ನಾವು ಇನ್ನೂ ಪಾಕಿಸ್ತಾನಕ್ಕೆ ಹೋಗಿಲ್ಲ, ಶ್ರೀಲಂಕಾಕ್ಕೆ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ನೋಡ್ತೀವಿ ಇಲ್ಲಿ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಮೋದಿ ಪ್ರಧಾನಿ ಆಗ್ತಾರೆ ಮತ್ತೆ ಪಕ್ಕ. ಸೋಮಣ್ಣ ಗೆಲ್ತಾರ ಇಲ್ಲಿ? ಪಕ್ಕ ಸರ್. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ? ಹಿಂದುತ್ವ, ಮೋದಿ. ತಮ್ಮ ಬೆಂಬಲ ಯಾರಿಗೆ ಸರ್? ಸುರೇಶ್ ಬಾಬು. ಸುರೇಶ್ ಬಾಬು ಯಾರು ಗೆಲ್ತಾರೋ ಅವ್ರಿಗೆ ಮಾಡ್ತಾರೆ. ಹೌದು ಸರ್. ಸೋಮಣ್ಣ ಅವ್ರಿಗೆ ಮಾಡ್ತೀರ ಹಂಗಾದ್ರೆ? ಸೋಮಣ್ಣ ಅವ್ರು ಗೆಲ್ತಾರ? ಸೋಮಣ್ಣ ಗೆಲ್ತಾರೆ ಅಂತ ವಿಶ್ವಾಸ ಇದೆ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ ಸರ್. ಯಾವ ಕಾರಣಕ್ಕೆ ಸರ್? ನಮಗೆ ಭಾರಿ ಅನುಕೂಲ ಐತೆ ಸರ್. ನಮಗೆ ಬಿಜೆಪಿಗೆ ಹಾಕ್ತಾರೆ, ಕಾಂಗ್ರೆಸ್ಗೆ ಹಾಕ್ತಾರೆ? ನಾವು ಬಿಜೆಪಿ ಅಂತಲೇ. ಮೋದಿಗೋಸ್ಕರನೇ ಅಥವಾ ಬಿಜೆಪಿಗೋಸ್ಕರನೇ? ಮೋದಿಗೋಸ್ಕರ. ಸರ್ ಸ್ಥಳೀಯ ನಾಯಕರು ಮಾಧುಸ್ವಾಮಿ ಕೊಟ್ಟಿದ್ರೆ ಬೆಂಬಲ ಬಿಜೆಪಿಗೆ ಮಾಡ್ತಿದ್ದು. ಸತಿ ಮುದ್ದನಮೇಗೌಡಂಗೆ ಸಪೋರ್ಟ್ ಮಾಡೋಣ ಅನ್ಕೊಂಡಿದೀವಿ. ಅವರು ಸ್ಥಳೀಯವಾಗಿ ಎಲ್ಲೇ ಕರೆದ್ರು ಬರುವಂತ ವ್ಯಕ್ತಿತ್ವ ಉಳಿಸ್ಕೊಂಡಿರೋರು, ಕಷ್ಟಕ್ಕೆ ಸ್ಪಂದಿಸ್ತಾರೆ ಮುದ್ದನಮೇಗೌಡರು. ಅವ್ರಿಗೆ ಸತಿ ನಾವು ಉತ್ತರ ನೀಡೋಣ ಅನ್ಕೊಂಡಿದೀವಿ. ಬೆಂಬಲ ಯಾರಿಗೆ ಸರ್?
ಈ ಸತಿ ಮುದ್ದೆ ಮಾಡ್ಬಿಟ್ಟು ಹಾಕೋಣ ಅಂತ ಮಾಡಿ ಯಾವ ಕಾರಣಕ್ಕೆ ಸರ್? ಯಾವ್ದಷ್ಟು ಹೆಣ್ಮಕ್ಳಿಗೆ ಅವ್ರಿಗೆಲ್ಲ ಸ್ವಲ್ಪ ಒತ್ತು ಮಾಡಿ ನಡೀತಾ ಇದೆ. ಭಾಗ್ಯಗಳಿಗೋಸ್ಕರ. ಹೌದು ಸರ್. ಯಾರಿಗೆ? ನಮ್ದು ಆಕ್ಚುಲಿ ಬಿಜೆಪಿಗೆ, ಬಟ್ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೊರಗಿನವರು ಕೊಟ್ಟಿದ್ದಾರೆ. ನಾವು ನಮ್ಮವ್ರನ್ನ ಬಿಡಕ್ ಆಗಲ್ಲ, ಅದರಿಂದ ಇನ್ನೂ ಕನ್ಫ್ಯೂಸ್ ಅಲ್ಲಿ ಇದ್ದೀರಾ? ಬಿಜೆಪಿ ಮಾಡಿದ್ವಿ. ಬಿಜೆಪಿ ಗೆಲ್ಲುತ್ತಾ? ಬಿಜೆಪಿಲಿ ಗೆಲ್ಲುತ್ತೆ ಸಿದ್ದರಾಮಯ್ಯನ ಭಾಗ್ಯಗಳ ಮುಂದೆ ಅವ್ರ ಮುಂದೆ ಯಾರು ಬಂದು ಬಿಜೆಪಿ ಗೆಲ್ಲ ಸರ್. ಗೆಲ್ಲುತ್ತೆ. ಬಿಜೆಪಿ ಗೆಲ್ಲುತ್ತಾ ತುಮಕೂರಲ್ಲಿ? ಸೋಮಣ್ಣ ಗೆಲ್ತಾರೆ? ಪಕ್ಕಾ ಗೆಲ್ತಾರೆ. ಯಾವ ಕಾರಣಕ್ಕೆ ಬಿಜೆಪಿ ಓಟ್ ಹಾಕ್ತಾ ಇದ್ದೀರಾ? ಮೋದಿಗೋಸ್ಕರ. ಈ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಮೋದಿ. ಯಾವ ಕಾರಣಕ್ಕೋಸ್ಕರ? ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ, ಜನಪರ ಸೇವೆಗಳು ಚೆನ್ನಾಗಿದ್ದಾವೆ, ಹಂಗಾಗಿ ಮೋದಿ ಇಸ್ ಬೆಸ್ಟ್ ಲೀಡರ್. ಎಸ್ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಮೋದಿನೇ ಬರ್ಬೇಕು ಸರ್. ಮೋದಿನೇ ವಿನ್ ಆಗ್ಬೇಕು, ಮೋದಿನೇ ಫೈನ್. ಬೆಂಬಲ ಯಾರಿಗೆ ಸರ್? ಕುಮಾರಣ್ಣಂಗೆ. ಯಾವ ಕಾರಣಕ್ಕೆ? ಕುಮಾರಣ್ಣ ಅಂದ್ರೆ ಇಂಡಿ ಅಭ್ಯರ್ಥಿ. ಸೋಮಣ್ಣ ಅವ್ರಿಗೆ. ಕುಮಾರಸ್ವಾಮಿ ಅವ್ರಿಗೋಸ್ಕರ ಸೋಮಣ್ಣ ಅವ್ರಿಗೆ ಓಟ್ ಹಾಕ್ತಾ ಇದ್ದಾರೆ. ಹೌದು. ಗೆಲ್ತಾರ ಸೋಮಣ್ಣ ಅವರು? 100. ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿಗೆ. ಬಿಜೆಪಿ. ಯಾವ ಕಾರಣಕ್ಕೆ? ಯಾಕೆ ಅಂತಂದ್ರೆ ಮೋದಿ ಅವರು ಈ ದೇಶ ಉಳಿಸ್ತಾ ಇದ್ದಾರೆ, ಅದಕ್ಕೋಸ್ಕರ. ಮೋದಿ ಅವರು ದೇಶ ಉಳಿಸ್ತಾ ಇದ್ದಾರೆ. ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಕಾರಣಕ್ಕೆ ಇದ್ರೆ ಮೋದಿಯಿಂದ ಸರ್. ಮೋದಿಗೋಸ್ಕರ ಬಿಜೆಪಿ. ಗೆಲ್ಲುತ್ತಾ ಇಲ್ಲಿ ತುಮಕೂರಲ್ಲಿ ಬಿಜೆಪಿ? ಗೆಲ್ಲುತ್ತೆ. ತಮ್ಮ ಬೆಂಬಲ ಯಾವ ಪಕ್ಷ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ PM ಆಗ್ಬೇಕು, ಅದಕ್ಕೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಅಂತ. ಗೆಲ್ತಾರ ಬಿಜೆಪಿಯಲ್ಲಿ? ಗೆಲ್ತಾರೆ. ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ನಾವು ಮೋದಿ ಸೆಂಟ್ರಲ್ ಅಲ್ಲಿ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ. ಇಲ್ಲಿ ಸೋಮಣ್ಣ ಗೆಲ್ತಾರ? ಯಾರು ಬಿಜೆಪಿ ಅವ್ರ ಪಕ್ಕ ಗೆಲ್ತಾರೆ. 100% ಗೆಲ್ತಾರೆ. ತಮ್ಮ ಬೆಂಬಲ ಈ ಬಾರಿ ಬಿಜೆಪಿ ಬಿಜೆಪಿ. ಯಾರಿಗೋಸ್ಕರ? ಅದೇ ಮೋದಿಗೋಸ್ಕರ. ಮೋದಿಗೋಸ್ಕರ ಬಿಜೆಪಿ. ಹಾಂ ಸರ್. ದೇಶದ ಇಂಪ್ರೂವ್ಮೆಂಟ್ ಚೆನ್ನಾಗುತ್ತೆ, ಆಮೇಲೆ ಹಿಂದೂ ಒಂದು ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಗೆಲ್ತಾರ ಬಿಜೆಪಿ? ಗೆಲ್ಲೇಬೇಕು ಸರ್, ಗೆಲ್ತಾರೆ. ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಸರ್ ಬಿಜೆಪಿ ಅಂದ್ರೆ ದೇಶದ ಬಗ್ಗೆ ಕೇರ್ ತಗೊಂತಾರೆ, ಮತ್ತೆ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಕಾಂಗ್ರೆಸ್ನವರು ಏನಿಲ್ಲ ಸರ್, ಎಲ್ಲ ಫ್ರೀ ಅಂತ ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ. ಹೌದು. ನಿಮ್ಮ ಮತ? ಬಿಜೆಪಿಗೆ ಸರ್. ತಮ್ಮ ಬೆಂಬಲ ಯಾರಿಗೆ? ಬೆಂಬಲ ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ? ಯಾವ ಕಾರಣಕ್ಕೋಸ್ಕರ ಎಲ್ಲವ ಸಿದ್ದರಾಮಯ್ಯ ಎಲ್ಲವ ಫ್ರೀ, ಎಲ್ಲ ಹೆಂಗಸರಿಗೆ 2,000 ರೂಪಾಯಿ ದುಡ್ಡು, ರೇಷನ್ ಎಲ್ಲ ಫ್ರೀ. ಆ ಉದ್ದೇಶದಿಂದ ನಾವು ಬಡವರು ಕಾಂಗ್ರೆಸ್ ನಮ್ದು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷ? ನಮ್ದು ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ನಮಗೆ ಮೋದಿ ಬೇಕು. ಮೋದಿ ಆಡಳಿತ ಚೆನ್ನಾಗಿದೆ, ನಾವು ಮಾಮೂಲಿಂದ ಬಿಜೆಪಿನೇ. ಈಗಲೂ ಬಿಜೆಪಿನೇ. ಈ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ರ? ದೇವ್ರು ಯಾವ್ದಕ್ ಬುದ್ಧಿ ಕೊಡ್ತಾನ ಅದಕ್ಕೆ ಹಾಕ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು. ಮೋದಿ ಅವರು ಗೆಲ್ತಾರ? ಸೋಮಣ್ಣ ಅವರು? ಸೋಮಣ್ಣ ಅವ್ರು ಗೆಲ್ತಾರೆ. ಯಜಮಾನ್ರಿ, ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷ? ಬೆಂಬಲ ಬಿಜೆಪಿ. ಯಾವ ಕಾರಣಕ್ಕೋಸ್ಕರ? ಬಿಜೆಪಿ ನಮ್ಮ ಕೆರೆಗೆ ನಮ್ಮನ್ನೆಲ್ಲ ನೀರು ಬಿಡ್ತಂದು ಅವತ್ತಿನ ಕಾಲದಾಗ ನಮ್ಮ ಮಿನಿಸ್ಟರ್ ಆಗಿದ್ದಾಗ ಅವ್ರ ಕಡೆಯಿಂದ ನಮಗೆ ಅನುಕೂಲ ಆಗಿದೆ. ಇವತ್ತು ನಾವು ಜೀವನ ಮಾಡ್ತಾ ಇದೀವಿ ಮಾಧುಸ್ವಾಮಿ ಅವ್ರ ಕಡೆಯಿಂದ. ಆದ್ರಿಂದ ನಮ್ ಕೆರೆ ನೀರು ಬಿಡೋದ್ರಿಂದ ಮೋದಿನೇ ನೋಡೋದು ನಾವು. ಸಿದ್ದರಾಮಯ್ಯ ಭಾಗ್ಯಗಳ ಮುಂದೆ ಸಿದ್ದರಾಮಯ್ಯ ತಂದೆಲ್ಲ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿ ನಾವು ಪಾಯ್ಪ್ ನನ್ನ ಮಗ ಹೋರಿ. ಅವಶ್ಯಕತೆನೇ ಇಲ್ಲ, ಅವರಿಂದ ಜೀವನ ಮಾಡ್ತಾ ಇಲ್ಲ. ಅವರಿಂದಲೇ ಇವತ್ತು ಜೀವನ ಮಾಡ್ತಾ ಇವಾಗ ಕೂಲಿ ಮಾಡ್ತಲ್ಲ ಇಲ್ವೇ? ನಾವು ಕೂಲಿ ಮಾಡ್ತಾ ಇಲ್ವಾ? ಕೆಲಸ ಮಾಡಲ್ಲ, ಮೋದಿ ಕೆಲಸ ಮಾಡುತ್ತೆ ಅಂತ. ಮೋದಿನೇ ಕೆಲಸ ಮಾಡ್ತಾರ ನಮ್ಗೆ. ನಮ್ ರೋಡು ಪ್ರತಿಯೊಂದು ಎಲ್ಲಾರ ನೋಡಿ ರೋಡ್ ಚೆನ್ನಾಗಿದೆ, ಅಷ್ಟೇ ಅನುಕೂಲ. ಗ್ಯಾರಂಟಿ ಗೆಲ್ತಾರೆ. ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಭಾರತ ದೇಶದಲ್ಲಿ ಉತ್ತಮವಾದ ರಾಜಕೀಯ ಅಂದ್ರೆ ಬಿಜೆಪಿನೇ. ಮೋದಿ ಸರ್ಕಾರ ಬರ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ ನಾವು. ಮೋದಿ ಸರ್ಕಾರ ಬರ್ಬೇಕು. ಸೋಮಣ್ಣ ಅವ್ರು ಗೆಲ್ತಾರ? ಸೋಮಣ್ಣ ಅವ್ರು ಗೆಲ್ತಾರ ಬಿಡ್ರಿ. ಬೆಂಬಲ ಯಾರಿಗೆ ಸರ್? ಬಿಜೆಪಿ ಮಾಡ್ತೀವಿ ಸರ್. ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಬೆಂಬಲ? ಬಿಜೆಪಿಗೆ ಹಾಕ್ಬೇಕು ಸರ್ ನಮ್ಗೆ, ಯಾಕೆಂದ್ರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಆಮೇಲೆ ಇಲ್ಲಿ ನಮ್ಗೆ ಎಲ್ಲಾ ತರದ ಅನುಕೂಲ ಮಾಡಿದ್ದಾರೆ. ಅದರಿಂದ ನಾವು ಮಾಧುಸ್ವಾಮಿ ಅವ್ರು ನೋಡಿ ಬಿಜೆಪಿ. ಮಾಧುಸ್ವಾಮಿ ಅವ್ರು ನೋಡಿ ಬಿಜೆಪಿಗೆ ಹಾಕ್ತಾರೆ. ಗೆಲ್ಲುತ್ತಾ ಬಿಜೆಪಿ? ಗೆಲ್ತಾರೆ ಸರ್. ಸಿದ್ದರಾಮಯ್ಯ ಭಾಗ್ಯಗಳ ಮುಂದೆ ಯಾರಿಗೆ ಬೇಕು ಸರ್ ಅವ್ರ ಭಾಗ್ಯ? ಅವ್ರಿಗೆ ಅವ್ರು ಕೊಟ್ರಿ ಏನು ಅನುಕೂಲ ಹೇಳ್ರಿ? ಯಾರಿಗೆ ಅವ್ರ ಭಾಗ್ಯಗಳು ಯಾರಿಗೇನು ಬೇಕಾಗಿಲ್ಲ ಸರ್. ಯಾಕೆ ಜನಗಳು ಜೀವನ ಮಾಡ್ತಾರೆ ಸರ್. ನೀರಿದ್ರೆ ಸಾಕು, ನಾವು ಜೀವನ ಮಾಡ್ತೀವಿ. ಅವ್ರು ಬಿಟ್ಟಿ ಬಗ್ಗೆ ಕೆಟ್ಕೊಂಡು ಏನಾಗಬೇಕಾಯ್ತು ಸರ್? ನಮ್ಮ ಕಡೆ ಎಲ್ಲ ಇಲ್ಲಿ ನೀರಿದ್ರೆ ಸಾಕು, ಜೀವನ ಮಾಡೋಕೆ ಏನು ಸಮಸ್ಯೆ ಇಲ್ಲ. 3 ವರ್ಷದಿಂದ ಆರಾಮ ಜೀವನ ಮಾಡ್ತಾ ಇದ್ದೀವಿ. ಚುನಾವಣೆ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ? ಸಿದ್ದರಾಮಯ್ಯ ಅನ್ನ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಮನೆ ಹಾಳು ಮಾಡ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗಲ್ಲ. ಅಕ್ಕಿ ಕೊಡ್ತಾ ಪುಕ್ಸಟೆ ಅಂತ ಅಕ್ಕಿ ಕೊಡ್ತೇನೆ ಅಂತ ಕೆಲಸ ಮಾಡಲ್ಲೇನೂ ಇಲ್ಲ. ಅಕ್ಕಿ ನೆನ್ಸ್ಕೊಂತಾರೆ, ದುಡ್ಡು ನೆನ್ಸ್ಕೊಂತಾರೆ, ಇದು ಮಾಡ್ತಾರೆ. ಇದರಿಂದ ಸೋಮಣ್ಣನೇ ಗೆಲ್ಲೋದು. ಗ್ಯಾರಂಟಿ ಸೋಮಣ್ಣ. ಗ್ಯಾರಂಟಿ ಪರ್ಫೆಕ್ಟ್. ಬರಗಾಲ ಬಂದಿದ್ ಕಡೆ ನೀರಿಲ್ಲ, ನೀರು ಬಿಟ್ಟದ್ದು ಅದನ್ನು ಹಾಳು ಮಾಡಿರು. ಸೋಮಣ್ಣನೇ ಗೆಲ್ಲೋದು ಈ ಸತ್ಯ. ಸೋಮಣ್ಣ ಗ್ಯಾರಂಟಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಕಾಂಗ್ರೆಸ್ ಹಾಕ್ತೀವಿ ಸರ್.
ತಮ್ಮ ಮತ ಯಾವ ಪಕ್ಷಕ್ಕೆ ನಾವು ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ನಾವು ಮೋದಿ ನೋಡ್ಕೊಂಡು ಆಗ್ತಾ ಇದ್ದೀವಿ. ಮೋದಿ ನೋಡ್ಕೊಂಡು ಬಿಜೆಪಿಗೆ ಆಗ್ತಾ ಇದ್ದೀರಾ? ಸರ್ ನಾವು ಕಾಂಗ್ರೆಸ್ಗೆ ಹಾಕ್ತಿವಿ ಸರ್. ಯಾವ ಕಾರಣಕ್ಕೋಸ್ಕರ ಬೆಂಬಲ? ಒಳ್ಳೆ ಕೆಲಸ ಮಾಡ್ತಾರ ಮುದ್ದನ್ಮೇಗೌಡರು, ಬಡವರ ಬಂದು. ಮೋದಿಯವರು ಒಳ್ಳೆರೆ, ಆದ್ರೆ ಇಲ್ಲಿ ತಾಲೂಕಲ್ಲಿ ಆವಯನ ಗೆಲ್ಬೇಕು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಮೋದಿ. ಯಾವ ಕಾರಣಕ್ಕೆ ಸರ್? ಮೋದಿ ದೇಶ ಉಳಿಬೇಕು. ಮುದ್ದನ್ಮೇಗೌಡರಿಗೆ ಗೆಲ್ತಾರ? ಮುದ್ದನ್ಮೇಗೌಡರು ಸರ್ಕಾರನೇ ಸರಿ, ಬಿಜೆಪಿ ಸರ್ಕಾರ ಸರಿ. ನಾವು ಇಲ್ಲಿ ಬಿಜೆಪಿನೇ ಗೆಲ್ಲಿಸ್ಲಿ ಕಾಂಗ್ರೆಸ್ನೇ ಗೆಲ್ಲಿಸ್ಲಿ, ಇಲ್ಲಿ ಕಾಂಗ್ರೆಸ್ ಇದ್ದೇ ಐತಿ ಕರ್ನಾಟಕದಲ್ಲಿ. ಆದ್ರೆ ನಮಗೆ ಕೇಂದ್ರ ಮುಖ್ಯ, ಮೋದಿಜಿನೇ ಸರಿ. ಎಂತೆಂತ ರಾಷ್ಟ್ರನ ಅವ್ರ ಮುಂದೆ ಸುಮ್ಮನೆ ಕುಂತಿದಾವೆ. ಯಾಕೆಂದ್ರೆ ಅಂತ ಗತ್ತಾಗ ಆಡಳಿತ ಮಾಡ್ತಾರೆ. ಮೋದಿಜಿನೇ ಸರಿ. ಬಿಜೆಪಿ ಬಂದ್ರೆ ಸೂಪರ್ ಸರ್ಕಾರ. ನೋಡ್ಬೇಕು, ಇನ್ನು ಆಯ್ಕೆ ಆಗಿಲ್ಲ, ನೋಡ್ಬೇಕು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಇನ್ನು ಡಿಸೈಡ್ ಮಾಡಿಲ್ಲ ಸರ್ ಯಾರು ಅಂತ. ಒಟ್ಟಾಗಿ ಕಾಂಗ್ರೆಸ್ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ? ನಮ್ಮ ಮೋದಿ ಲೆಕ್ಕಾಚಾರಕ್ಕೆ. ಬೆಂಬಲ ಯಾರಿಗೆ ಯಜಮಾನ್ರೆ? ಯಾರಿಗೂ ನರೇಂದ್ರ ಮೋದಿಗೆ. ನರೇಂದ್ರ ಮೋದಿಗೆ ಗೆಲ್ಲುತ್ತಾ ಬಿಜೆಪಿ ತುಮಕೂರಲ್ಲಿ? ಗೆಲ್ಲುತ್ತೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ. ಅವ್ರು ಬೇರೆ ಕ್ಷೇತ್ರದವ್ರು ಅಂತ ಇರ್ಬೋದು. ಸಿದ್ದರಾಮಣ್ಣ ಅವರು ಬಾದಾಮಿಗೆ ಹೋಗಿದ್ರು. ಯಾಕೆ ಹೋಗಿದ್ರು? ಇವ್ರನ್ನ ಹೊರಗಿಲ್ಲರು ಅಂತ ಹೇಳ್ಬೇಕಾರೆ ಸಿದ್ದರಾಮಣ್ಣ ಅವ್ರು ಯಾಕೆ ಹೋಯ್ತು ಅಲ್ಲಿಗೆ? ಹೌದು ಅಲ್ವಾ? ಪ್ರಜಾಪ್ರಭುತ್ವ, ಯಾರು ಎಲ್ಲಿ ಬೇಕಾದ್ರೂ ನಿಲ್ಬಹುದು. ಇವ್ರು 60 ವರ್ಷದಿಂದ ಮಾಡಿದ್ರೆ 10 ವರ್ಷಕ್ಕೆ ನಾವು ಮೋದಿ ಮಾಡಿದ್ರೆ ನಾವು ಮೋದಿ ಕೊಟ್ಟ ಮೋದಿಗೆ. ಹೌದು. ಅಂದ್ರೆ ಸಿದ್ದರಾಮಯ್ಯ ಭಾಗ್ಯಗಳ ಮುಂದೆ ಮೋದಿ ಎಲ್ಲ ನಡೆಯುತ್ತಾ? ಭಾಗ್ಯ ಬಿಡ್ರಿ, ಭಾಗ್ಯ ಎಲ್ಲ ಕರ್ನಾಟಕನೇ ಸರ್ಕಾರದ ಬೊಕ್ಕಸನೇ ಖಾಲಿ ಮಾಡಿ ರಂಗಾಲ ಬಿಟ್ಬಿಟ್ರು ಸಿದ್ದರಾಮಯ್ಯ. ಅಭಿವೃದ್ಧಿ ನಾನು ಏನ್ ಮಾಡಿದೀನಿ ಅಂತ ಕೇಳ್ಬೇಕ ಹೊರತು ನಾನು ಇವೆಲ್ಲ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಾರ್ದು. ಗ್ಯಾರಂಟಿ ಹೇಳ್ಬಾರ್ದು. ಯಾಕೆಂದ್ರೆ ಅಭಿವೃದ್ಧಿ ಏನ್ ಮಾಡಿರಿ ಹೇಳ್ರಿ. ಬರೀ ನೀವು ಹೆಂಗಸರಿಗೆ ಬಸ್ಸು, ಹೆಂಗಸರಿಗೆ 2,000 ಅಲ್ವಾ? ಅದರಿಂದ ಅಭಿವೃದ್ಧಿ ಆತ ಕರ್ನಾಟಕ ಇಲ್ಲ. ಅದಕ್ಕೋಸ್ಕರ ನಮಗೆ ಅಭಿವೃದ್ಧಿ ಪಥದಲ್ಲಿರೋ ಬಿಜೆಪಿ ಸರ್ಕಾರನೇ ಬರ್ಬೋದು. ಕಾಂಗ್ರೆಸ್ಗೆ ಹಾಕೋದು. ಯಾವ ಕಾರಣಕ್ಕೆ ಕಾಂಗ್ರೆಸ್? ಮಧ್ಯದಿಂದಲೂ ಕಾಂಗ್ರೆಸ್ ಅಂತ? ಮಧ್ಯದಲ್ಲಿ ಸರ್. ಯಾವ ಕಾರಣಕ್ಕೋಸ್ಕರ ಸರ್? ಜನಗಳಿಗೆಲ್ಲ ಒಳ್ಳೇದ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಮೋದಿಗೆ ಹಾಕೋದು. ಅದಕ್ಕೋಸ್ಕರ ಮೋದಿಗೆ ಆಗ್ತದೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ ಅವರು ಕೆಲಸ ಮಾಡ್ತಾ ಇದಾರೆ. ಇವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಹತ್ತಿ ಮಳೆ ಬೆಳೆ ಎಲ್ಲ ಆಯ್ತು. ಹೋದ್ ಸರಿನೂ ಹಿಂಗೆ ಆಯ್ತು. ಇದು 2ನೇ ಬಾರಿ ಹಿಂಗ ಹಾಕಾರೋದ್ರಿಂದ ನಾವು ಬೇಸತ್ತು ಮತ್ತೆ ಮೋದಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಸೋಮಣ್ಣವ್ರಿಗೆ ಓಟ್ ಹಾಕ್ತಾ ಇದ್ವಿ. ಗೆಲ್ತಾರೆ ಸೋಮಣ್ಣವರು? ಗೆಲ್ತಾರೆ, 100% ಗೆಲ್ತಾರೆ. ಬೆಂಬಲ ಕಾಂಗ್ರೆಸ್ನವ್ರಿಗೆ. ಯಾವ ಕಾರಣಕ್ಕೋಸ್ಕರ? ಯಾಕಂದ್ರೆ ಅಕ್ಕಿ ಕೊಡ್ತಾರೆ, ಆಮೇಲೆ 2,000 ಗೃಹಲಕ್ಷ್ಮಿ ದುಡ್ಡು ಹಾಕ್ತಾ ಇದ್ದಾರೆ. ಹೌದು. ಈ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ರ? ಕಾಂಗ್ರೆಸ್ ಬಿಜೆಪಿನ? ನಾವು ಬಿಜೆಪಿ. ಯಾವ ಕಾರಣಕ್ಕೆ? ಏನನ್ನ ಒಳ್ಳೇದು ಮಾಡ್ತಾ ಇದಾರೆ, ಅದಕ್ಕೆ ಆಗ್ತಾ ಇದ್ದೀವಿ. ಒಳ್ಳೆ ವ್ಯಕ್ತಿ ಯಾರು? ನರೇಂದ್ರ ಮೋದಿ. ಮೋದಿಗೋಸ್ಕರ ಬಿಜೆಪಿ ಓಟ್ ಹಾಕ್ತಾ ಇದ್ದೀರಾ? ಬಿಜೆಪಿಗ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ ಸರ್. ಮೋದಿಗೋಸ್ಕರ ಓಟ್ ಹಾಕ್ತೀರಾ? ಮೋದಿ ದೇಶ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸರ್. 10 ವರ್ಷದಿಂದ ಬಹಳ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಈ ಬಾರಿ ಚುನಾವಣೆ ಕಾಂಗ್ರೆಸ್, ರಾಹುಲ್ ಗಾಂಧಿ. ಯಾವ ಕಾರಣಕ್ಕೆ ಅಂತಂದ್ರೆ ಸಮಾಧಾನವಾಗಿದ್ದಾರೆ ಅಂತ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷದ ಕಡೆ? ಬಿಜೆಪಿ ಸರ್. ಮೋದಿ ಇಲ್ಲ ಅಂದ್ರೆ ನಮ್ಮ ದೇಶನೇ ಇಲ್ಲ ಅಂತ ನಮ್ಮ ಲೆಕ್ಕಾಚಾರ. ಸಿದ್ದರಾಮಯ್ಯನ ಭಾಗ್ಯಗಳ ಮುಂದೆ ಮೋದಿ ಅಲ್ಲಿ ನಡೆಯುತ್ತಾ? ಏನ್ ನಡೆಯುತ್ತೆ ಸರ್? ಬಿಟ್ಟಿ ಬಗ್ಗೆ ಕೊಡೋ ಅಂತ ಅವಶ್ಯಕತೆ ಏನೈತೆ ಹೇಳ್ರಿ? ನಮ್ಮ ರಾಜ್ಯನೇ ಅಧೋಗತಿ ಆಗಿದೆ. ಏನು ಪ್ರಯೋಜನ ಇಲ್ಲ ಅದರಿಂದ. ಈ ಕಾಂಗ್ರೆಸ್ ಸರ್ಕಾರದಿಂದ ಬರಗಾಲ ಬಂದಿದೆ. ಇವರು ಇದ್ದಷ್ಟು ಇನ್ನು ನೋವೇ. ರೈತರಿಗೆ ಬಹಳ ನೋವಿದೆ, ತುಂಬಾ ನೋವಿದೆ. ಬಿಜೆಪಿ ಸೋಮಣ್ಣ ಗೆಲ್ತಾರ? ಹೌದು, ಗ್ಯಾರಂಟಿ 100%. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಸರ್ ನಮ್ದು ಬಿಜೆಪಿನೇ, ಸೆಂಟ್ರಲ್ ಬಿಜೆಪಿ ಬರಬೇಕು. ಬಟ್ ಇಲ್ಲಿ ಸೋಮಣ್ಣ ಬರಬಾರ್ದು. ಇಲ್ಲಿ ಸೋಮಣ್ಣ ಬರಬಾರ್ದು. ಯಾವ ಕಾರಣಕ್ಕೆ ಸರ್? ಮಾಧುಸ್ವಾಮಿ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ಅಂದ್ರೆ ಇನ್ನೂ ಮಾಧುಸ್ವಾಮಿ ಅವರ ನಿರ್ದೇಶನ ಬಂದಿಲ್ಲ? ಬಂದಿದೆ, ಮುದ್ದನ್ಮೇಗೌಡರಿಗೆ ಹಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವೆಲ್ಲ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ ಅಂತ ಆಗ್ತಿಲ್ಲ, ಮುದ್ದನ್ಮೇಗೌಡರು ಮಾಧುಸ್ವಾಮಿ ಅವರು ಹೇಳಿದ್ದಾರೆ ಅಂತ. ಮಾಧುಸ್ವಾಮಿ ಹೇಳಿದ್ದಾರೆ ಅಂತ 100%. ನಮಗೆ ಜೆ.ಸಿ. ಮಾಧುಸ್ವಾಮಿ ಅವ್ರಿಗೆ ಕೊಟ್ಟರೆ ಭಾರಿ ಚೆನ್ನಾಗಿತ್ತು. ಅದರಿಂದ ನಮಗೆ ಜಾಸ್ತಿ ಅವರೇ ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ತೀವಿ. ಏನ್ ಹೇಳಿದ್ದಾರೆ ಈಗ ಅವರು? ನಮಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ನೂ ಓಟು ಇನ್ನೂ ಒಯ್ಲ್ವಲ್ಲ. ಅವ್ರು ಏನು ಹೇಳ್ತಾರೆ ಅದು ನಾವು ಮಾಡ್ತೀವಿ. ಥ್ಯಾಂಕ್ ಯು. ನಾವು ಒಳಗೆ ಹೋದ್ರೆ ಯಾರಿಗೆ ಮನಸ್ಸು ಕೊಡುತ್ತೆ ಅವ್ರಿಗೆ ಹಾಕ್ತೀವಿ ಅಷ್ಟೇ. ಬಾಯ್ ಬಿಟ್ಟೆ ಹೇಳಲ್ಲ. ಓಟ್ ಹಾಕ್ತೀರಾ ಯಜಮಾನ್ರೆ? ಕಾಂಗ್ರೆಸ್. ಯಾವ ಕಾರಣಕ್ಕೆ? ಅನುಕೂಲ ಮಾಡ್ತಾವ್ರ ಅವರು, ಕಾಂಗ್ರೆಸ್ನವರು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಸರ್ ಮೋದಿ ಸರ್. ಮೋದಿ. ಹೌದು. ಮೋದಿಗೋಸ್ಕರ ಆಗ್ತಾ ಇದೆ. ಹೌದು. ಕಾಂಗ್ರೆಸ್ ಭಾಗ್ಯಗಳ ಮುಂದೆ ಮೋದಿ ಅಲ್ಲಿ ಏನಿಲ್ಲ ಸರ್, ಮೋದಿನೇ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ ಅವರು ದೇಶ ರಕ್ಷಣೆ ಮಾಡ್ತಾರೆ. ಅವ್ರನ್ನ ಬಿಟ್ಟು ಕಾಂಗ್ರೆಸ್ ಕೊಟ್ಟರೆ ದೇಶ ಹಾಳು ಮಾಡ್ತಾರೆ.
ಅವ್ರು ಮಾಡ್ಬಿಡ್ತಾರೆ. ಮಾರೇ ಬಿಡ್ತಾರೆ ಹೆಚ್ಚು ಕಮ್ಮಿ ಅಂತ ಕಾಣುತ್ತೆ. ಹಾಕ್ಬೇಕು ಅನ್ಕೊಂಡಿದ್ದೀರಾ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಸರ್ಕಾರ ಬೇಕು ನಮಗೆ. ಮೋದಿ ಸರ್ಕಾರ. ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ. ಮೋದಿಗೋಸ್ಕರನ ಬಿಜೆಪಿಗೋಸ್ಕರ? ಎರಡಕ್ಕೂ. ಗೆಲ್ತಾರ ಸೋಮಣ್ಣವರು? ಗೆಲ್ತಾರೆ. ನಾವು ಮುದ್ದನ್ಮೇಗೌಡ ಕಾಂಗ್ರೆಸ್. ಯಾವ ಕಾರಣಕ್ಕೆ? ಏನಂದ್ರೆ ನಾವು ಮೊದಲಿಂದಲೂ ಕಾಂಗ್ರೆಸ್, ಇಂದಿರಾ ಗಾಂಧಿ ಕಾಲದಿಂದಲೂ ಅದರಿಂದ ಕೊಡ್ತೀವಿ ಸರ್. ಸಿದ್ದರಾಮಯ್ಯ ಬರ್ಬೇಕಾ? ಕಾಂಗ್ರೆಸ್ ಕೋಟೆ ಈ ಬಾಲ ನಮ್ದು ಬಿಜೆಪಿ ಸರ್. ಬಿಜೆಪಿ. ಯಾವ ಕಾರಣಕ್ಕೆ? ಈಗ ಆಟೋದವ್ರಿಗೆಲ್ಲ ಅನ್ಯಾಯ ಆಗ್ತಾ ಐತೆ. ನಮ್ಗೆ ಏನು ಬಿಜೆಪಿ ಕಾಂಗ್ರೆಸ್ ಬಂದು ಎಲ್ಲ ಫ್ರೀ ಮಾಡ್ಯಾರ, ಜನಗಳು ಹತ್ತುತ್ತಿಲ್ಲ, ಅನ್ಯಾಯ ನಡೀತೈತಿ. ಏನ್ ಬಾಡಿಗೆ ಹೊಡಿಯಕ್ ಆಗ್ತಿಲ್ಲ. ಡೈಲಿ 1,500 ರೂಪಾಯಿ 2,000 ರೂಪಾಯಿ ಬಾಡಿಗೆ ಹೊಡಿತಿದ್ವು. 300-400 ರೂಪಾಯಿ ಮಾಡಕ್ಕಲ್ಲ ಬೆಳಿಗ್ಗೆ 4 ಗಂಟೆಯಿಂದ. ನೆಕ್ಸ್ಟ್ ನಮ್ಮ ಮತ ಬಿಜೆಪಿನೇ, ಅದರಿಂದ ಎಲ್ಲ ನಮ್ಮ ಮತ ಬಿಜೆಪಿ. ಕಾಂಗ್ರೆಸ್ ಬರ್ಬೇಕು ಸರ್. ಯಾವ ಕಾರಣ? ಬಸ್ ಫ್ರೀ ಬಿಟ್ಟಿದ್ದಾರೆ, ಹೆಂಗ್ ಲೇಡೀಸ್ಗೆಲ್ಲ ದುಡ್ಡು ಹಾಕ್ತಿದ್ದಾರೆ, ಅದಕ್ಕೋಸ್ಕರ ಬಿಜೆಪಿ ಸರ್. ಯಾವ ಕಾರಣಕ್ಕೆ? ಬಿಜೆಪಿ ಕೇಂದ್ರದಲ್ಲಿ ಮೋದಿ ಬರಬೇಕು ಅಂತ. ಮೋದಿ ಬರ್ಬೇಕು. ಮೋದಿ. ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್ ಕಾ ಬಿಜೆಪಿ? ಸರ್ ಇಲ್ಲ ಸರ್, ನಾವು ಏನೋ ಇರ್ಲಿ ದೇಶಕ್ಕೋಸ್ಕರ ಮೋದಿ ಅಂತ ಇದೀವಿ. ಕಾಂಗ್ರೆಸ್ ಬಿಜೆಪಿ? ಇನ್ನು ಏನು ನಾವು ಫಿಕ್ಸ್ ಮಾಡಿಲ್ಲ, ನೋಡೋಣ. ಯಾರಿಗೆ ಸರ್? ನಾವು ಈ ಸಲ ಬಿಜೆಪಿ ಕೊಟ್ಟಿದ್ದು. ನಾವು ಜೆಡಿಎಸ್ ಪರವಾಗಿದ್ದು, ಈ ಸಲ ಜೆಡಿಎಸ್ ಹಿಂಗೆಲ್ಲ ಬಿಜೆಪಿ. ಬಿಜೆಪಿ ಆಗ್ತಾ ಇದೆ. ಬಿಜೆಪಿ ಸರ್. ಯಾವ ಸೋಮಣ್ಣ ಅವ್ರಿಗೆ ದೇಶಕ್ಕೋಸ್ಕರ ಮೋದಿ ನೋಡ್ತೀವಿ ಸರ್. ಮೋದಿಗೋಸ್ಕರ ಸೋಮಣ್ಣ ಅವ್ರು ಓಟ್ ಹಾಕ್ತಾರೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬುದ್ಧನ್ಮೇಗೌಡರು ಗೆಲ್ತಾರೆ. ನಾವು ಕಾಂಗ್ರೆಸ್. ಕಾಂಗ್ರೆಸ್ ಗೆಲ್ತಾರೆ. ಯಾವ ಕಾರಣಕ್ಕೆ? ಸಿದ್ದರಾಮಯ್ಯಗೋಸ್ಕರನ ಅಥವಾ ಸಿದ್ದರಾಮಯ್ಯಗೋಸ್ಕರ? ನಮ್ಮ ಬೆಂಬಲ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ದೇಶಕ್ಕೋಸ್ಕರ ಮೋದಿ, ಆಮೇಲೆ ಮೋದಿ ಬರ್ತಾರೆ ಇಲ್ಲಿಂದ ಗೆದ್ರೆ, ಹಂಗಾಗಿ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿ ಬೇಕು. ಮೋದಿ. ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ. ಯಾವ ಕಾರಣಕ್ಕೆ ಸರ್? ಸರ್ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿ ಬರಬೇಕು. ಮೋದಿ ಇಲ್ಲ ಅಂತಂದ್ರೆ ದೇಶ ನಾಶ. ದೇಶ ನಾಶ. ಅಲ್ಲಿಗೆ ಮೋದಿಗೋಸ್ಕರ ಬಿಜೆಪಿ ಹಾಕ್ತೀವಿ. ಸೋಮಣ್ಣ ಗೆಲ್ತಾರ? ಸೋಮಣ್ಣ ಗೆಲ್ತೆ ಸರ್. ಯಾವ ಕಾರಣಕ್ಕೆ? ಅವ್ರು ದೇಶಕ್ಕೆ ಒಳ್ಳೇದು ಮಾಡಿದಾರೆ, ಅದಕ್ಕೆ. ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂದ್ರೆ ಸ್ಟೇಟ್ ಬಿಜೆಪಿ ಬರಬೇಕು ಅಂತ. ಸ್ಟೇಟ್ ಅಲ್ಲಿ ಬಿಜೆಪಿ ಬರಬೇಕು. ಈ ಸೆಂಟ್ರಲ್ ಮೋದಿಗೋಸ್ಕರನ ಅಥವಾ ಬಿಜೆಪಿಗೋಸ್ಕರ ಓಟ್ ಹಾಕ್ತಾರೆ? ಮೋದಿಗೋಸ್ಕರ. ಯಾವ ಕಾರಣಕ್ಕೆ? ಅಂತ ಸ್ವಲ್ಪ ಇದ್ ಮಾಡ್ತಾರೆ, ಪರವಾಗಿಲ್ಲ. ಮೋದಿಗೋಸ್ಕರ ಬಿಜೆಪಿಗ ಅಥವಾ ಬಿಜೆಪಿಗೋಸ್ಕರ ಮೋದಿ ಓಟ್ ಹಾಕ್ತಾ ಇದ್ದಾರೆ? ಮೋದಿಗೋಸ್ಕರ ಬಿಜೆಪಿ ಓಟ್ ಹಾಕ್ತಾ ಇದ್ದಾರೆ. ಗೆಲ್ತಾರ ಇಲ್ಲಿನ ಅಭ್ಯರ್ಥಿ? ಗ್ಯಾರಂಟಿ ಗೆಲ್ತಾರೆ ಸರ್. MLA ಎಲೆಕ್ಷನ್ ಆದ್ರೆ ಸುರೇಶ್ ಬಾಬು, MP ಆದ್ರೆ ಮೋದಿ. ಸುರೇಶ್ ಬಾಬುನೇ ಮೋದಿ ಪರವಾಗಿ ನಿಂತವ್ರೆ, ಹಂಗಾಗಿ ನಾವು ಮೋದಿಗೆ ಹಾಕ್ತೀವಿ. ಮೋದಿಗೆ ಹಾಕ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಮುದ್ದನ್ಮೇಗೌಡರಿಗೆ. ಮುದ್ದನ್ಮೇಗೌಡರಿಗೆ. ಗೆಲ್ತಾರ ಮುದ್ದನ್ಮೇಗೌಡರು? ಶೋರ್ಲಿ. ಬೆಂಬಲ ಯಾರಿಗೆ? ನಾವು ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್ಗೆ. ಬಿಜೆಪಿಗೆ. ಯಾವ ಕಾರಣಕ್ಕೆ? ನಾವ್ ಯಾವತ್ತು ಬಿಜೆಪಿನೇ. ಯಾವತ್ತು ನಾವು ಬಿಜೆಪಿ. ನಾವು ಫ್ಯಾಮಿಲಿನೇ ಬಿಜೆಪಿ. ಇವತ್ತು ಬಿಜೆಪಿ. ಗೆಲ್ತಾರ ಸೋಮಣ್ಣ ಅವರು? ಗೆಲ್ತಾರೆ ಸರ್. ಸರ್ ಮೋದಿ. ಯಾವ ಕಾರಣಕ್ಕೆ? ದೇಶದ ಉಳಿವಿಗಾಗಿ ಮೋದಿ. ಮೋದಿ. ಯಾವ ಕಾರಣಕ್ಕೆ? ನಮ್ಮ ದೇಶಕ್ಕೆ ಒಳ್ಳೇದಾಗ್ತಿದೆ, ಅದರಿಂದ. ಬೆಂಬಲ ಯಾರಿಗೆ? ಮೋದಿಜಿನೇ. ಮೋದಿಜಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕಂದ್ರೆ ಸರ್, ಇವಾಗ ನಮ್ಮ ಸಂಸಾರ ನವೈತೆ. ಫ್ರೀ ಬಸ್ ಮಾಡಿದ್ರು, ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ಕೊಟ್ಬಿಟ್ಟು ಆಧಾರ್ ಕಾರ್ಡು ಬ್ಯಾಗ್ ಕಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿದ್ರೆ ನಮ್ ಸಂಸಾರನೇ ಹೋಯ್ತೆ. ಇಂಥ ಸರ್ಕಾರ ಬೇಕಾ ನಮ್ಗೆ? ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ತೊಂದರೆ ಆಗ್ತಾ ಇದೆ. ತೊಂದ್ರೆ ಏನಾದ್ರು ನಮ್ಗೆ ಊಟನೇ ಇಲ್ಲ, ಸಂಸಾರನೇ ಸರಿಯಿಲ್ಲ, ಊಟನೂ ಇಲ್ಲ. ಆಮೇಲೆ ಬರಗಾಲ. ರೈತರೆಲ್ಲ ಪೂರ್ತಿ ವಾಶ್ ಔಟ್ ಆಗಿದ್ದಾರೆ. ಇವಾಗ ಬೋರ್ಗಳು ನೀರ್ ಬರ್ತಾ ಇಲ್ಲ, ಅಡಿಕೆ ತೆಂಗು ಎಲ್ಲ ಒಣಗೋಗ್ತೈತೆ. ನಾವ್ ಯಾವ್ದ್ರ ಜೀವನ ಮಾಡೋದು? ನಮ್ಗೆ ಬಿಜೆಪಿ ಸರ್ಕಾರನೇ ಬರ್ಬೇಕು. ಬಿಜೆಪಿ ತಮ್ಮ ಮತ? ಹಾ, ಬಿಜೆಪಿನ ಮುಂದೆನೂ ಅವರೇ ಪ್ರಧಾನಿ ಆಗ್ಬೇಕು, ಈಗಲೂ ಅವರೇ ಆಗೋದು. ನಿಮ್ಮ ಮತ ಯಾರಿಗೆ? ಮೋದಿಜಿ. ಮೋದಿಜಿಗೆ. ಯಾವ ಕಾರಣಕ್ಕೋಸ್ಕರ ಮೋದಿ? ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ, ಏನೇನು ಇಲ್ಲ ಕಾಂಗ್ರೆಸ್ ಇಂದ. ಸಿದ್ದರಾಮಯ್ಯನ ಸರ್ಕಾರದಿಂದ ಸಿದ್ದರಾಮಯ್ಯನಿಂದ 1 ರೂಪಾಯಿಂದ ಏನು ಇಲ್ಲ, ಒಂದು ಪೈಸದ ಕೂಲಿನೇ ಇಲ್ಲ. ಹೆಣ್ಮಕ್ಳಿಗೆಲ್ಲ ಭಾಗ್ಯಗಳು, ಅವೆಲ್ಲ ಭಾಗ್ಯಗಳೆಲ್ಲ ಅದೇ ಸಂಸಾರ ಕಿತ್ಕೊಂಡು ಹೋಗಕ್ ಅಷ್ಟೇ ಅವು. ನಮ್ಗೇನು ಹೆಲ್ಪ್ ಇಲ್ಲ. ಬಿಜೆಪಿ ಸರ್ಕಾರ ಭಾಗ್ಯಗಳಿಂದ ಸಹಾಯ ಆಗ್ತಾ ಏನು ಇಲ್ಲ. ಅದೇ ಹೆಣ್ಮಕ್ಳಿಗೆ ಬಸ್ ಫ್ರೀ, ದುಡ್ಡು ಫ್ರೀ, ಅವ್ರು ಹೋಗಕ್ ಅಷ್ಟೇ, ನಮ್ಗೇನಿಲ್ಲ. ಏನಿಲ್ಲ. ಗೆಲ್ಲುತ್ತಾ ಬಿಜೆಪಿಲಿ? ಬಿಜೆಪಿನೇ ಬರೋದು. ಚುನಾವಣೆ ಬೆಂಬಲ ಯಾರಿಗೆ ಸರ್? ಮೋದಿಗೆ. ಸ್ವಾಮಿ ಮೋದಿಗೆ. ಯಾರಿಗೆ ಸರ್? ಕಾಂಗ್ರೆಸ್. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ದು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಒಟ್ಟಾರೆ ಬಿಜೆಪಿ ಸರ್. ಒಟ್ಟಾರೆ ಬಿಜೆಪಿ ಪಾರ್ಟಿಗೋಸ್ಕರ. ಗೆಲ್ತಾರ ಸೋಮಣ್ಣ ಅವರು? ಗೆಲ್ತಾರೆ ಸರ್. ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿನೇ ಸರ್. ಯಾವ ಕಾರಣಕ್ಕೆ ಸರ್? ಅಲ್ಲ, ಮಧ್ಯದಿಂದಲೂ ಬಿಜೆಪಿನೇ ಆಗ್ತಾ ಮೊದಲಿನ ಬಿಜೆಪಿನೇ. ಹಂಗಾಗಿ ಈಗ ಯಾರು ನಿಂತ್ಕೊಳ್ಳಿ ಬಿಜೆಪಿಗೆ ನಾವು ಬಲ ಮಾಡೋದು. ಓಟಿ ಸರಿ. ನಾವು ಡಿಸೈಡ್ ಮಾಡಿಲ್ಲ ಸ್ವಾಮಿ, ಇನ್ನು ಮಾಡಿಲ್ಲ. ಇಲ್ಲ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿನೇ. ಯಾವ ಕಾರಣಕ್ಕೆ ಸರ್? ನಾವು ಮೊದಲಿಂದಲೂ ಬಿಜೆಪಿನೇ. ಮೊದಲಿಂದಲೂ ಬಿಜೆಪಿ, ಈಗಲೂ ಬಿಜೆಪಿನೇ. ಬಿಜೆಪಿ ಸರ್. ಬಿಜೆಪಿ ಗೆಲ್ಲುತ್ತಾ? ಬಿಜೆಪಿ ಗೆಲ್ಲುತ್ತೆ. ಮೋದಿಗೋಸ್ಕರನ ಅಥವಾ ಬಿಜೆಪಿಗೋಸ್ಕರ? ಮೋದಿಗೋಸ್ಕರ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬೆಂಬಲ ಕಾಂಗ್ರೆಸ್. ಕಾಂಗ್ರೆಸ್. ಬೆಂಬಲ ಯಾರಿಗೆ ಸರ್? ತಮ್ಮೆಲ್ಲ ಕಾಂಗ್ರೆಸ್. ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ? ಕಾಂಗ್ರೆಸ್ ಪ್ರತಿಯೊಂದು ಅನ್ನ ಭಾಗ್ಯ, ಒಂದು ಹೆಂಗಸರಿಗೆ ಅನುಕೂಲ, ಯಾವ್ದೊಂದು ಎಲ್ಲದೂ ಸಿಗ್ತದೆ. ಮೋದಿ.
ಮೋದಿಗೋಸ್ಕರನ ಬಿಜೆಪಿಗೋಸ್ಕರನ? ಮೋದಿ ಯಾವ ಕಾರಣಕ್ಕೆ? ಪ್ರಪಂಚಕ್ಕೆ ದೇಶ ರಕ್ಷಣೆ ಮಾಡಕ್ಕೋಸ್ಕರ ಮೋದಿ ಬೇಕು, ಇನ್ಯಾರು ರಕ್ಷಣೆ ಮಾಡಕ್ ಚಾನ್ಸ್ ಇಲ್ಲ ಭಾರತ ದೇಶದಲ್ಲಿ. ಮೋದಿನೇ ಮೇನ್. ಬಲ ಯಾರಿಗೆ ಸರ್? ಕಾಂಗ್ರೆಸ್. ಯಾವ ಕಾರಣಕ್ಕೆ ಬೆಂಬಲಿಸ್ತಾ ಇದ್ರಿ? ನಾವು ಬಿಜೆಪಿ ಜೆಡಿಎಸ್ ಮೈತ್ರಿ ಆಯ್ತು, ಈಗ ಕಾಂಗ್ರೆಸ್ಗೆ ಮಾಡ್ತಾ ಇದ್ರಿ? ನೆರವು ಮಾಡ್ತಾ ಅಂದ್ರೆ ನೀವು ಮೊದಲು ಜೆಡಿಎಸ್ ಅಲ್ಲಿ ಇದ್ರಿ. ಜೆಡಿಎಸ್ ಇದು. ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ದು ಕಾಂಗ್ರೆಸ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ನಮ್ದು ಜೆಡಿಎಸ್ ಬಿಜೆಪಿ ಮೈತ್ರಿ ಐತೆ, ನಾವ್ ಹಂಗಾಗಿ ಜೆಡಿಎಸ್ ಗೆ ಇದ್ವಿ, ಈಗ ಕಾಂಗ್ರೆಸ್ಗೆ ನಾವು ಮೊದ್ಲಿಂದಲೂ ಮಾಡಿದ್ವಿ, ಕಾಂಗ್ರೆಸ್ಗೆ ಮಾಡ್ತಾ ಇದ್ವಿ. ಯಾರಿಗೆ ಸರ್? ತಮ್ಮ ಬೆಂಬಲ ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ ಅವರು ಕೆಲಸ ಮಾಡ್ಯಾರಿ ಅವ್ರ ದೇಶಕ್ಕೆ. ಬೆಂಬಲ ಯಾರಿಗೆ ಸರ್? ಸೋಮಣ್ಣ ಅವ್ರಿಗೆ. ಯಾವ ಕಾರಣಕ್ಕೋಸ್ಕರ ಸರ್? ಒಳ್ಳೆ ಕೆಲಸ ಮೋದಿ ಮಾಡಿದ್ದಾರೆ, ಅದಕ್ಕೋಸ್ಕರ. ಮೋದಿಗೋಸ್ಕರ ಸೋಮಣ್ಣ ಅವ್ರಿಗೆ ಓಟ್ ಹಾಕ್ತಾ ಇದ್ರೆ. ಬೆಂಬಲ ಯಾರಿಗೆ? ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಚೆನ್ನಾಗಿ ಎಲ್ಲ ನೋಡ್ಕೊಂಡಾರಲ್ಲ. ಮೋದಿಗೆ ಸರ್. ಯಾವ ಕಾರಣಕ್ಕೆ ಸರ್? ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ 100ಕ್ಕೆ 90 ಭಾಗ ವರ್ಕ್ ಮಾಡಿದ್ದಾರೆ. ಪಕ್ಕಾ ಸರ್. ಬಿಜೆಪಿಗೆ. ಯಾವ ಕಾರಣಕ್ಕೆ ಬಿಜೆಪಿಗೆ ಹಾಕ್ತಾರೆ? ಅವರು ಅನುಕೂಲ ಮಾಡ್ಯಾರ ಅದಕ್ಕೆ. ತಮ್ಮ ಬೆಂಬಲ ಯಾರಿಗೆ ಸರ್? ಮೋಸ್ಟ್ಲಿ ಬಿಜೆಪಿ ಸರ್. ಬಿಜೆಪಿ. ಮೋದಿಗೋಸ್ಕರನ ಅಥವಾ ಮೋದಿಗೋಸ್ಕರ, ದೇಶಕ್ಕೋಸ್ಕರ. ದೇಶಕ್ಕೋಸ್ಕರ. ದೇಶ ಮೋದಿ 100%. ಯಾಕೆ ಕಾಂಗ್ರೆಸ್ ಕಾ ಬಿಜೆಪಿ ಕಾ? ಬಿಜೆಪಿಗೆ ಹಾಕ್ತೀರಾ? ಈ ಬಾರಿ ಎಲೆಕ್ಷನ್ ಅಲ್ಲಿ ಯಾರಿಗೆ ತಮ್ಮ ಬೆಂಬಲ? ಸರ್ ನಾವು ಆಕ್ಚುಲಿ ಕಾಂಗ್ರೆಸ್ಗೆ ಮಾಡಬೇಕು, ಆದ್ರೆ ನಮ್ ಸ್ಥಳೀಯವಾಗಿ ನಮ್ ಶಾಸಕರು ಸುರೇಶ್ ಬಾಬು ಇರೋದ್ರಿಂದ ನಾವು ಬಿಜೆಪಿಗೆ ಮಾಡ್ತೀವಿ. ಬಿಜೆಪಿ ಮಾಡ್ತೀವಿ. ನಾವು ಮೋದಿಜಿ ನೋಡ್ತೀವಿ. ಮೋದಿಜಿ. ಮೋದಿಗೋಸ್ಕರನ ಬಿಜೆಪಿಗೋಸ್ಕರನ? ನಾವು ಬಿಜೆಪಿನೂ ಮೋದಿನೂ. ಬೆಂಬಲ ಬಂದು CB ಸುರೇಶ್ ಬಾಬು ಅವ್ರಿಗೆ. ನಾವು ಯಾವತ್ತೂ ಕೂಡ ಬಿಜೆಪಿ ಓಟ್ ಹಾಕಿಲ್ಲ ಹಿಂದೆಂದು. ಇದೇ ಫಸ್ಟ್ ಟೈಮ್ ನಮ್ಮ ನಾಯಕರು ಹೇಳೋದ್ರಿಂದ ನಾವು ಈ ಸಲ ಬಿಜೆಪಿ ಓಟ್ ಹಾಕ್ತಾ ಇದೀವಿ. ಓಟ್ ಹಾಕ್ತಾ ಇದ್ರೆ ಗೆಲ್ತಾರ ಬಿಜೆಪಿ? ಅವ್ರು ಸಂಪೂರ್ಣವಾಗಿ ಗೆಲ್ತಾರೆ ಸರ್. ಒಳ್ಳೆ ಅಂತರದಾಗ 1-2 ಲಕ್ಷ ಲೀಡಲ್ಲಿ ಬಿಜೆಪಿ ಗೆಲ್ಲುತ್ತೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್? ಅವರು ನಮ್ಮ ಜಿಲ್ಲೆಯರು, ಮುದ್ದನ್ಮೇಗೌಡರು, ಮದ್ದೆಲ್ಲ ಸಮುದಾಯ ಭವನಗಳಿಗೆಲ್ಲ ಕೆಲಸ ಹಾಕೊಟ್ಟಾರೆ. ಅದಕ್ಕೋಸ್ಕರ ನಾವು ಮುದ್ದನ್ಮೇಗೌಡರು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಸರ್ ನಮಗೆ ಅನ್ನಭಾಗ್ಯ ಕೊಟ್ಟಾರೆ. ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರಿಗೆ. ಮೋದಿಗೋಸ್ಕರ ಬಿಜೆಪಿ ಓಟ್ ಹಾಕ್ತೀರಾ? ಮೋದಿ ಸರ್. ನರೇಂದ್ರ ಮೋದಿ. ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ಸರ್? ದೇಶದ ರಕ್ಷಣೆ. ದೇಶದ ರಕ್ಷಣೆಗಾಗಿ ನರೇಂದ್ರ ಮೋದಿ. ಗೆಲ್ಲುತ್ತಾ ಬಿಜೆಪಿ? ಬಿಜೆಪಿ ಗೆಲ್ಲ. ಬೆಂಬಲ ಯಾರಿಗೆ ಸರ್? ಸರ್ ನಮ್ಮ ಕುಮಾರಣ್ಣ ಅವ್ರು ಯಾವ್ದಕ್ಕೆ ಸಪೋರ್ಟ್ ಮಾಡ್ತಾರೆ ನಾವು ಅದಕ್ಕೆ ಮಾಡ್ತೀವಿ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಬಿಜೆಪಿ ನಮಗೆ ಮೋದಿ. ಮೋದಿ. ಬೆಂಬಲ ಯಾರಿಗೆ? ಕಾಂಗ್ರೆಸ್. ಯಾವ ಕಾರಣಕ್ಕೆ? ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ಗೆ. ಯಾರಿಗೆ ಸರ್? ಯಾವ ಕಾರಣಕ್ಕೆ ಸರ್? ಜೆಡಿಎಸ್ ಅಭ್ಯರ್ಥಿ ಇಲ್ವಲ್ಲ ಸರ್, ಬಿಜೆಪಿ ಬೆಂಬಲಿಸಿದ್ದಾರೆ. ಬಿಜೆಪಿಗೆ ಹಾಕಿರೋದು ಒಂದೇ ಕ್ಯಾಂಡಿಡೇಟ್ ಆಗಿದೆ. ಹೌದು, NDA ಅಭ್ಯರ್ಥಿ ಒಂದೇ ಕ್ಯಾಂಡಿಡೇಟ್. ಅದೇ ತಮ್ಮ ಮತ ಬಿಜೆಪಿಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ಸೋಮಣ್ಣ ಅವರು. ಸೋಮಣ್ಣ. ನಮ್ಮ ಕ್ಷೇತ್ರದಲ್ಲಿ ಮಾಧುಸ್ವಾಮಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಮಾಧುಸ್ವಾಮಿಗೋಸ್ಕರ ಸೋಮಣ್ಣ. ಸೋಮಣ್ಣ. ನಾವು ಬಿಜೆಪಿ ಗೆಲ್ಲುತ್ತೆ ಸರ್. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸರ್ ಬೇಸತ್ತು ಬಿಟ್ಟಿದ್ದಾರೆ ಸರ್. ಜನ ಬೇಸತ್ತು ಬಿಟ್ಟಿದ್ದಾರೆ. ಯಾಕೆ ಕಾಂಗ್ರೆಸ್ ಇಂದ ಬೇಸತ್ತವ್ರ? ಸರ್. ಯಾಕೆ ಭಾಗ್ಯಗಳೆಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು? ಕೊಟ್ಟಿರ್ಬೋದು ಸರ್. ಯಾರಿಗೂ ಕೊಟ್ಟಿದ್ದಾರೆ, ಹೆಲ್ಪ್ ಆಗಲ್ಲ ಸುಮ್ಮನೆ. ತಮ್ಮ ಬೆಂಬಲ ಯಾರಿಗೆ ಸರ್? ನರೇಂದ್ರ ಮೋದಿ ಅವ್ರಿಗೆ. ಯಾವ ಕಾರಣಕ್ಕೆ? ಅವರು ರಾಮ ಅಂತ ಕಟ್ಸಿದ್ರೆ ದೇಶ ಅಭಿವೃದ್ಧಿ ಮಾಡ್ತಾರೆ, ಇನ್ನು ದೇಶ ನಡೆಸ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಅವರೇ ಆಗ್ಬೇಕು ಅಂತ ನಮ್ಮ ಇಷ್ಟೇ. ಸಿದ್ದರಾಮಯ್ಯ. ಯಾವ ಕಾರಣಕ್ಕೆ? ನಮ್ಗೆ ಅನುಕೂಲ ಇದೆ. ಅನುಕೂಲ ಆಗಿದೆ ಅಂದ್ರೆ ತಮ್ಮ ಮತ ಕಾಂಗ್ರೆಸ್ಗೆ. ಕಾಂಗ್ರೆಸ್. ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಕಾಂಗ್ರೆಸ್ ಬಡವರಿಗೆ ಬೆನಿಫಿಟ್ ಐತೆ ಅಂತ. ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ? ಮೊನ್ನೆ ಕಿರಣ್ ಕುಮಾರ್ ನಿಂತಿದ್ದಕ್ಕೆ ಕಾಂಗ್ರೆಸ್ಸಿಗೆ ಹಾಕಿದ್ವಿ, ಈ ಸಾರಿ ಬಿಜೆಪಿ. ಈ ಸತಿ ಮತ್ತೆ ಬಿಜೆಪಿಗೆ ಹಾಕ್ತಾ ಇದ್ದೀರಾ? ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯಗೌಡರು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಬಿಜೆಪಿ ಕೆಲಸ ಮಾಡೈತೆ, ಬಿಜೆಪಿಗೆ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಸುರೇಶ್ ಬಾಬು. ಸುರೇಶ್ ಬಾಬು. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ MP ಎಲೆಕ್ಷನ್ ಅಲ್ಲಿ? ನಾವು ಬಿಜೆಪಿಗೆ ಹಾಕೋದು. ಬಿಜೆಪಿಗೆ. ಹಾಕ್ತೀರಾ ಓಟು? ನಾವು ಹೂವಿಗೆ ಹಾಕ್ತೇನೆ ಕಡಪ್ಪ. ಹೂಗೆ. ತಮ್ಮ ಮತ ಯಾರಿಗೆ? ನಮ್ದು JDS ಇರೋದ್ರಿಂದ ಬಿಜೆಪಿಗೆ. ಬಿಜೆಪಿಗೆ. ನಮಗೆ ಬಿಜೆಪಿ. ಬಿಜೆಪಿ. ಗೆಲ್ಲುತ್ತಾ ಬಿಜೆಪಿ? ಅದೇನೋ ಗೊತ್ತಿಲ್ಲ. ನಾವು ಆರ್ಸಿಂದ ಬಂದಿರೋದೇ ಬಿಜೆಪಿ. ಮೊದಲಿಂದಲೂ ಬಿಜೆಪಿ, ಈಗಲೂ ಬಿಜೆಪಿ. ಈಗಲೂ ಬಿಜೆಪಿ. ಈ ಸೋಮಣ್ಣ. ಯಾವ ಕಾರಣಕ್ಕೆ ಸರ್? ಏನೋ ಒಂದು ಚಾನ್ಸ್ ಕೊಡೋಣ ಅಂತ. ಚಾನ್ಸ್ ಕೊಡೋಣ ಅಂತ ಸರ್. ನಮ್ಮ ಮತ ಮುದ್ದನ್ಮೇಗೌಡರಿಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ಬಿಜೆಪಿ. ಕಮಲ. ಕಮಲ. ಕಮಲ ಗುರುತು ಓಟ್ ಹಾಕ್ತೀರಾ? ಓಟ್ ಹಾಕ್ತೀವಿ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ನಮ್ ಬೆಂಬಲ ಬಿಜೆಪಿಗೆ. ನಾವು JDS ನವರು. ಆಕ್ಚುಲಿ ಸುರೇಶ್ ಬಾಬು ಯಾವ ಕಡೆ ಸೂಚಿಸಿದ್ರು ಅಂದ್ರೆ ಬಿಜೆಪಿ ನಾವು ಬೆಂಬಲ ಕೊಡ್ಬೇಕು, ಇದಕ್ಕೋಸ್ಕರ ಅವ್ರಿಗೆ ಬೆಂಬಲ ಕೊಡ್ತಿದೀವಿ. ಆದ್ರೆ ಸೋಮಣ್ಣವರು ವೈಯಕ್ತಿಕವಾಗಿ ಒಳ್ಳೆ ವ್ಯಕ್ತಿ. ಆಮೇಲೆ ಮೋದಿ ಮಕ್ಕ ನೋಡಿ ನಾವು ಓಟ್ ಹಾಕ್ತಿದೀವಿ. ಜನಪರ ಕೆಲಸ ಮಾಡೋರೆ, ಅದಕ್ಕೋಸ್ಕರನ. ಹೋಸಲಿ ನಮ್ಗೆ ಕಾಂಗ್ರೆಸ್ನವರು ಮೋಸ ಮಾಡಿರು. ಇದೇ ಸಹಕಾರ ನಾವು JDS ನವ್ರು ಹೆಂಗೆ ಪ್ರಾಂಪ್ಟ್ ಆಗಿ ಮಾಡ್ತಿದ್ವು ಆ ತರ ಮಾಡಿದ್ರೆ ನಮ್ ದೇವೇಗೌಡರು ಗೆಲ್ಲರು. ಆದ್ರೆ ಇವ್ರು ಕಾಂಗ್ರೆಸ್ನವ್ರು ಮೋಸ ಮಾಡಿದ್ರು. ಈಗ ಅವ್ರಿಗೆ
ತಟ್ಪಾಠ ಕಲಿಸ್ತೀವಿ, ಲೀಡಿಂಗ್ ಆಗಿ ಸೋಮಣ್ಣರನ್ನ ಗೆಲ್ಲಿಸ್ತೀವಿ. ಇದರಲ್ಲಿ ಯಾವ್ದೇ ಗೆಲ್ಲಿಸ್ತೀರಾ, ಯಾವ್ದೇ ಇದ್ರಾಗ ಅನುಮಾನ ಇಲ್ಲ. ಕಾಂಗ್ರೆಸ್ನವರು ದೇವೇಗೌಡರನ್ನ ಸೋಲ್ಸಿದ್ರು, ಆದ್ರೆ ನೀವು ನಿಯತ್ತಾಗಿ ಜೆಡಿಎಸ್ ಗೆಲ್ಲಿಸ್ತೀರಾ? ನಾವು ಈ ಕ್ಷೇತ್ರದಲ್ಲಿ ಬಿಜೆಪಿಯವರಿಗಿನ್ನ ಜೆಡಿಎಸ್ನವರು ಅವರು ಸ್ವಂತ ವೈಯಕ್ತಿಕವಾಗಿ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಜೆಡಿಎಸ್ನವರು ಬಿಜೆಪಿಗೆ ಸ್ವಂತ ಬೆಂಬಲ ಕೊಡ್ತಾ ಇದ್ದಾರೆ. ನಾವ್ ಯಾವತ್ತೂ ಬಿಜೆಪಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನವ್ರು ಗಲಾಟೆ ಮಾಡಕ್ಕೆ ಹೆಣ್ಮಕ್ಳು ಕಳಿಸಿದ್ರು ಕಾರ್ಯಕ್ರಮದಲ್ಲಿ. ಇವೆಲ್ಲನ ಮಿಸ್ಗೈಡ್ ಮಾಡಿ ಇನ್ನ ಓಟು ಎಲ್ಲ ಅವ್ರ ಕಡೆ ಹೋಗ್ಬಿಡ್ತಾವಲ್ಲ ಇನ್ನ ಅಂತ ಹೇಳಿ ಈ ತರ ಮಿಸ್ಗೈಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆ ತರ ಗೊಂದಲ ಆಗಲ್ಲ. ದೇವೇಗೌಡರು ಹೆಣ್ಮಕ್ಳ ಮೇಲೆ ಏನ್ ಗೌರವ ಕೊಟ್ಟವ್ರೆ, ಕುಮಾರಸ್ವಾಮಿ ಏನ್ ಗೌರವ ಕೊಟ್ಟವ್ರೆ, ಅವತ್ತಿನಿಂದ ಇವತ್ತವರೆಗೂ ಗೌರವವಾಗಿ ನಡ್ಕೊಂಡವ್ರೆ. ಇವರು ಕಾಂಗ್ರೆಸ್ನವರು ಇನ್ನು ಗ್ಯಾರಂಟಿ ಕೊಟ್ಟಿದ್ದೀವಿ, ನಮ್ಮ ಗ್ಯಾರಂಟಿನ ಮಿಸ್ ಆಗ್ತದೆ ಮಿಸ್ಗೈಡ್ನಿಂದ ಇವರು ಜನನ ದಾರಿ ತಪ್ಪಿಸ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಕೆಲವು ಜನ ಬಂದವೆ, ಕೆಲವು ಜನಕ್ಕೆ ಬಂದಿಲ್ಲ. ಆಕ್ಚುಲಿ ನನ್ನ ಹೆಸರಿಗೆ ಹಾಕೋರು ದುಡ್ಡ ಬೇಕಾದ್ರೆ ಮೊಬೈಲ್ನಾಗೆ ತೋರಿಸ್ತೀನಿ, ದುಡ್ಡು ಬಂದಿಲ್ಲ. ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ಅಂತೇಳಿ ಸಿದ್ದರಾಮಯ್ಯನವರು ಹಾಕೋರು 2,000 ದುಡ್ಡು ಬಂದಿಲ್ಲ. ಸಿದ್ದರಾಮಯ್ಯ ಭಾಗ್ಯಗಳು ನಡೀತಾ ಇಲ್ಲ, ದುಡ್ಡು ಭಾಗ್ಯ ನಡೀತಿಲ್ಲ. ಕೆಲವೇ ಜನಕ್ಕೆ ಬರ್ತಾ ಇದೆ, ಬರ್ತಿಲ್ಲ ಅಂತ ಹೇಳ್ತಿಲ್ಲ ನಾನು, ಬರ್ತಾ ಐತೆ. ಅದಕ್ಕೆ ಎಲ್ಲರಿಗೂ ಗೊತ್ತಿಲ್ಲ. ಈಗ ನನಗೆ ಬಂದೈತೆ, ನನಗೆ ಮೆಸೇಜ್ ಬಂದೈತಿ, ದುಡ್ಡು ಬಂದಿಲ್ಲ. 2,000 ರೂಪಾಯಿ ಹಾಕವ್ರೆ ನನ್ನ ಅಕೌಂಟ್ಗೆ, ಹಾಕವ್ರೆ ಅಂತ ತೋರ್ಸವ್ರೆ. ಆದರೆ ದುಡ್ಡಿಲ್ಲ. ಅಲ್ಲೂ 2-3 ಅಕೌಂಟ್ ಇದೆ, 2-3 ಅಕೌಂಟ್ ಚೆಕ್ ಮಾಡಿದ್ರು ದುಡ್ಡಿಲ್ಲ. ಈ ಥರ ಬರೀ ಭಾಗ್ಯ ಕೊಟ್ಟು ಜನಗಳು ದರಿ ತಪ್ಪಿಸಿ ದೇಶ ದುಡ್ಡೆಲ್ಲ ಹಾಳು ಮಾಡಿ ಯಾವ್ದು ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ ಇವರು. ಇದನ್ನ ಅಭಿವೃದ್ಧಿ ಕೆಲಸ ಮಾಡಿ ಬಿಜೆಪಿಗೆ ಅಭಿವೃದ್ಧಿ ಕೆಲಸ ಮಾಡಿದೆ. ಇವ್ರು ಕೂಡ ದುಡ್ಡು ಏನು ಬೇಕಾಗಿಲ್ಲ ಸರ್ ಬಿಜೆಪಿಗೆ. ಸರ್ ಯಾವ ಕಾರಣಕ್ಕೆ ಸರ್? ಎಲ್ಲ ಮೋದಿ ಮಕ ನೋಡಿ ಓಟ್ ಹಾಕ್ಬೇಕು. ಮೋದಿ ಮಕ ನೋಡಿ ಸರ್ ಬಿಜೆಪಿ ಅವರಿಗೆ ಸರ್. ಯಾವ ಕಾರಣಕ್ಕೆ ಸರ್? ಸರ್ ಬಿಜೆಪಿ ಅವರು ದೇಶನ ಚೆನ್ನಾಗಿಟ್ಟಿದ್ದಾರೆ. ದೇಶದ ರಕ್ಷಣೆ ಆಗಲಿ, ಧರ್ಮ ಆಗಲಿ, ನಾವು ಹಿಂದೂಗಳು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಬಿಜೆಪಿಗೆ ವೋಟ್ ಮಾಡಬೇಕು ಸರ್. ಅದ್ರಲ್ಲೂ ಮೋದಿ ಅವರು ಎಲ್ಲರನ್ನೂ ಸಮನಾಗಿ ತಗೊಂಡೋಗ್ತಿದ್ದಾರೆ. ಅದಕ್ಕೋಸ್ಕರ ಹಿಂದೂ ಮುಸ್ಲಿಮನ್ನ ಯಾವ ತಾರತಮ್ಯ ಇಲ್ದಲೆ ಅವರು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಮೋದಿನೇ ಇರ್ಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಸರ್. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವೆಲ್ಲ ಬಿಜೆಪಿನೇ, ಸೆಂಟ್ರಲ್ ಮಾತ್ರ. ಬೆಂಬಲ ಯಾರಿಗೆ ಮೇಡಮ್? ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಮೇಡಮ್? ಯಾವ ಕಾರಣಕ್ಕೆ ಅಂದ್ರೆ ಈಗ ಕಾಂಗ್ರೆಸ್ಗಂತೂ ಹಾಕಲ್ಲ. ಯಾಕಂದ್ರೆ ಅವ್ರು ನಮ್ಮ ಹತ್ರ ಆಫರ್ ಏನೇ ಕೊಟ್ರು ನಮ್ಮಿಂದಾನೆ ಮತ್ತೆ ಟ್ಯಾಕ್ಸ್ ಅಂತ ವಸೂಲಿ ಮಾಡ್ತಿದಾರೆ. ಅವ್ರು ಕೊಟ್ಟಿದ್ದೇನು ಇಲ್ಲ, ಏನು ಇಲ್ಲ. ಹಂಗಾಗಿ ನಿಮ್ಮ ಮತ ಬಿಜೆಪಿಗೆ. ಮೋದಿಗೋಸ್ಕರನಾ ಬಿಜೆಪಿಗೋಸ್ಕರ? ಮೋದಿಗೋಸ್ಕರನೇ. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿನೇ ಸರ್. ಯಾವ ಕಾರಣಕ್ಕೆ ಸರ್? ಸೆಂಟ್ರಲ್ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಅದರಿಂದ ಬಿಜೆಪಿಗೆ ವೋಟ್. ಬಿಜೆಪಿಗೆ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಆಗ್ತಾ ಇದ್ದೀರಿ? ಮೊದಲಿಂದ ಅದೇ ಪಾರ್ಟಿನ ಆಗಿದ್ದೀವಿ, ಅದಕ್ಕೋಸ್ಕರ. ಬಲ ಯಾರಿಗೆ? ನಮ್ದು ಎಲ್ಲ ಕಾಂಗ್ರೆಸ್. ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ನಮ್ಮ ಕುಮಾರಸ್ವಾಮಿ ಎಲ್ಲಿ ಇರ್ತಾರೆ ನಾವು ಅಲ್ಲಿ. ಮೋದಿ ನಮಗೆ ದೇಶ ರಕ್ಷಣೆ, ಒಳ್ಳೆ ವ್ಯಕ್ತಿತ್ವ, ಬೇರೆ ರಾಷ್ಟ್ರಗಳಿಗೆಲ್ಲ ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೊಂಡವ್ರೆ. ಹಂಗಾಗಿ ನಾವು ಮೋದಿಗೋಸ್ಕರ. ಮೋದಿ ಎಲ್ಲ ನಡೆಯುತ್ತಾ ಅಂತ? ಇಲ್ಲ ಸರ್, ಸಿದ್ದರಾಮಯ್ಯ ಭಾಗ್ಯಕ್ಕೋಸ್ಕರ ನಮ್ಮ ದುಡ್ಡು ತಗೊಂಡು ನಮಗೆ ಕೊಡ್ತಾ ಇದ್ದಾರೆ ಸರ್. ಅವ್ರೇನ್ ಬೇರೆ ಏನ್ ಕೊಡ್ತಿಲ್ಲ, ಅವರು ಕೊಡ್ತಾ ಇಲ್ಲ. ಹಂಗಾಗಿ ಬಿಜೆಪಿಗೆ ಅವರಿಗೆ ಬಲ ಇರೋದು ಸರ್. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಜೆಡಿಎಸ್ ಮೈತ್ರಿ ಪಕ್ಷ. ಮೈತ್ರಿ ಪಕ್ಷ. ಮೋದಿ ನೋಡ್ಕೊಂಡು. ಯಾವ ಕಾರಣಕ್ಕೆ ಸರ್? ಮೋದಿ ಅವರು ಪರವಾಗಿಲ್ಲ ಸರ್ ಎಲ್ಲದಕ್ಕೂ, ಅದರಿಂದ ಮೋದಿಗೆ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ ಸರ್. ಯಾವ ಕಾರಣಕ್ಕೆ ಸರ್? ಯಾಕಂದ್ರೆ ಹಳೆ ವಿರುದ್ಧ ಅವರೇ 2ನೇ ಬಾರಿ ಗೆದ್ದಾರೆ, 3 ಸಾರಿ ಅವರಿಗೆ ಬರ್ತಾರೆ ಸರ್. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಬಿಜೆಪಿಗೆ ಬೆಂಬಲಿಸಿದ್ದಾರೆ. ಬಿಜೆಪಿ ಅದಕ್ಕೆ ಓಟ್ ಹಾಕೋದು. ಬಿಜೆಪಿ ಓಟ್ ಹಾಕ್ತಾರೆ. ಈ ಚುನಾವಣೆಯಲ್ಲಿ ಮುದ್ದನ್ಮೇಗೌಡ ಗೆಲ್ತಾರೆ. ಯಾವ ಕಾರಣಕ್ಕೆ ಸರ್? ಗ್ಯಾರಂಟಿ 5 ಗ್ಯಾರಂಟಿ ಬಡವರು ಬಗ್ಗರಿಗೆ ಒಳ್ಳೇದಾಗಿದೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವುದು? ಕಾಂಗ್ರೆಸ್. ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ಬಿಜೆಪಿ ಬೇಕು, ಹಾಕ್ತೀವಿ. ಬೆಂಬಲ ಯಾರಿಗೆ ಸರ್? ನಮ್ದು ಬಿಜೆಪಿ ಸರ್. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನರೇಂದ್ರ ಮೋದಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್. ಯಾವ ಕಾರಣಕ್ಕೆ? ಸಿದ್ದರಾಮಯ್ಯ ಸರ್. ನಮ್ಮ ಬೆಂಬಲ ಇಲ್ಲಿ ಬಂದು ಯಾರು ಗೆಲ್ತಾರೋ ಗೊತ್ತಿಲ್ಲ, ನಮಗೆ ಡಿಪೆಂಡ್ ಅಪಾನ್ ಇಲ್ಲಿ ಬೇಡ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮೋದಿ PM ಆಗ್ತಾರೆ. ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ. ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿಗೆ ಸರ್? ಕೇಳಿ, ರಾಜ್ಯದಲ್ಲಿ ಹೋದ್ಸತಿ ಕಾಂಗ್ರೆಸ್ಗೆ ಮಾಡಿದ್ವಿ ನಾವು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು, ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಇಲ್ವಲ್ಲ ಸರ್. ಫಿಟ್ ಕ್ಯಾಂಡಿಡೇಟ್ ಬೇಕಲ್ಲ ಸರ್. ಈಗ ಮೋದಿ ಇದ್ದಾರೆ ಬಿಜೆಪಿಲಿ, ಮೋದಿಗೆ ಬೆಂಬಲಿಸ್ತೀವಿ. ಯಾವ ಕಾರಣಕ್ಕೆ ಸರ್? ಬಿಜೆಪಿ ಮಧ್ಯದಲ್ಲಿ ಬಿಜೆಪಿ, ಈಗಲೂ ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಬೆಂಬಲ ಯಾರಿಗೆ ಸರ್? ಬೆಂಬಲ ನಾವು ಈಗಲೇ 20 ವರ್ಷದಿಂದಲೂ ಬಿಜೆಪಿಗೆ ಮಾಡ್ತಾರೆ. ಬಿಜೆಪಿಗೆ ಮಾಡ್ತಾ ಇದ್ದೀರಾ? ಬಿಜೆಪಿನೇ ಬಿಟ್ಟರೆ ಯಾವ್ದಕ್ಕೂ ಹಾಕಿಲ್ಲ ನಾವು. ಹಾಕಿಲ್ಲ ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೋಸ್ಕರ? ಯಾವ ಕಾರಣ ಅಂತಂದ್ರೆ ಮೊದಲಿನಿಂದಲೂ ಬಿಜೆಪಿ ಹಾಕಿ ಬಂದಿದ್ದೀವಿ ನಾವು. ವಿ ಸೋಮಣ್ಣ ಅವ್ರಿಗೆ ಸರ್. ಯಾವ ಕಾರಣಕ್ಕೋಸ್ಕರ ಸರ್? ವಿ ಸೋಮಣ್ಣ ಅಂದ್ರೆ ನಮ್ಮ ದೇಶ ಉಳ್ಕೋಬೇಕಲ್ಲ ಸರ್. ಆ ದೇಶಕ್ಕೋಸ್ಕರ ನಾವು ಸೋಮಣ್ಣವರಿಗೆ ಬೆಂಬಲ ಯಾರಿಗೆ ಸರ್? ಬೆಂಬಲ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೋಸ್ಕರ ಸರ್? ಅದೇ ಇವ್ರು ಹೇಳಿದ್ರ ಆ ತರ ದೇಶ ಮಾಡೋಕ್ಕೋಸ್ಕರ. ಮೋದಿಗೋಸ್ಕರ. ನಮ್ ಬೆಂಬಲ ಬಿ ಸೋಮಣ್ಣ ಅವರಿಗೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು
ಒಳ್ಳೆ ವ್ಯಕ್ತಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಭಾರತೀಯ ಜನತಾ ಪಾರ್ಟಿ ಬೆಂಬಲ ಯಾರಿಗೆ ಸರ್? ಈ ಬಾರಿ ಚುನಾವಣೆಯಲ್ಲಿ ನಾವು ಮೈತ್ರಿ ಅಭ್ಯರ್ಥಿಯಾದ ವಿ ಸೋಮಣ್ಣನವರಿಗೆ ಬೆಂಬಲಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ಭಾಗ್ಯಗಳ ಮುಂದೆ ಮೋದಿ ಅಲೆ ನಡೆಯುತ್ತಾ? ಸಿದ್ದರಾಮಯ್ಯರ ಭಾಗ್ಯಗಳು ಅದೇನಾಗಿದೆ ಅಂತಂದ್ರೆ ಇವತ್ತು ಯಾಕೆಂತಂದ್ರೆ ಇವತ್ತು ಅವ್ರು ಕೊಡ್ತಾರೆ 2,000 ರೂಪಾಯಿ ಅವ್ರು ಕೊಡ್ತಾರೆ, ಇದು ಮಾಡ್ತಾರೆ. ಈಗ ಎಲೆಕ್ಷನ್ ಆದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರಕ್ಕೂ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ. ಮುಂದಿನ ನಮ್ಮ ಪೀಳಿಗೆ, ಮುಂದಿನ ಸಂತತಿಗಳಿಗೆ ಮುಂದೆ ತೊಂದರೆಗಳಾಗ್ತವೆ. ಅದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ನಾವು ಸಹ ಸಹಮತ ಹೊಡ್ತೀವಿ. ಈ ಬಾರಿ ಚುನಾವಣೆ ಬೆಂಬಲ ಯಾರಿಗೆ ಸರ್? ಸರ್ ನಾವು ಸೋಮಣ್ಣವ್ರಿಗೆ. ಯಾವ ಕಾರಣಕ್ಕೋಸ್ಕರ? ಸರ್ ಮುದ್ದನ್ಮೇಗೌಡರು ಪಕ್ಷ ಅಂತ ಇದ್ವು, ನಮ್ಮ ದೇವೇಗೌಡರಿಗೆ ಮೋಸ ಮಾಡಿದ್ದಾರೆ. ಮೋಸ ಮಾಡಿದ್ದಾರೆ, ಖಂಡಿತ ಮೋಸ ಮಾಡಿದ್ದಾರೆ. ನಮ್ಮ ದೇವೇಗೌಡರ ವಿರುದ್ಧ ಅಪಪ್ರಚಾರ ಮಾಡಿ ನಮ್ಮ ದೇವೇಗೌಡರು ಸೋಲಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಮೈತ್ರಿ ಅಭ್ಯರ್ಥಿ ಸೋಮಣ್ಣರಿಗೆ ವೋಟ್ ಹಾಕೋದು. ಸೋಮಣ್ಣರಿಗೆ ವೋಟ್ ಹಾಕೋದು ಅಂದ್ರೆ ದೇವೇಗೌಡರ ಸೋಲಿಗೆ ಮುದ್ದನ್ಮೇಗೌಡರ ನೇರವಾದ ಕಾರಣ. ಅದಕ್ಕೋಸ್ಕರ ನೀವು ಬಿಜೆಪಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಗೆಲ್ತಾರೆ ಸೋಮಣ್ಣ ಅವರು? ಗೆಲ್ತಾರೆ, 100% ಗೆಲ್ತಾರೆ. ಮೈತ್ರಿ ಪಕ್ಷ ಬಿಜೆಪಿ ಪಕ್ಷಕ್ಕೆ, ನಾವು ಜೆಡಿಎಸ್ ಪಕ್ಷ. ಹೌದು ಸರ್. ಮುದ್ದನ್ಮೇಗೌಡ ಸ್ಥಳೀಯರು, ಸೋಮಣ್ಣ ಹೊರಗ್ನವರು ಅಂತ ಬಗ್ಗೆ ಏನ್ ಹೇಳ್ತಾರೆ ಸರ್? ರಾಜಕೀಯದ ಸರ್, ಸ್ಥಳೀಯರು ಹೊರಗಡೆ ಹೇಳೋದು ತಪ್ಪದು. ಮುದ್ದನ್ಮೇಗೌಡರು ಫೋನ್ ರಿಸೀವ್ ಮಾಡ್ತಾರೆ ಅಂತ ಅವ್ರು ಏನು ಸುಮ್ಮನೆ ಅಷ್ಟೇ ಫೋನ್ ರಿಸೀವ್ ಮಾಡೋದು, ಒಳ್ಳೆ ಕಾರ್ಯಕ್ರಮ ಏನು ಕೊಡಲ್ಲ ಅವರು. ಅವರು ಒಬ್ರು ಜನತೆಗೆ ಅರ್ಧ ಟೀ ಕೊಡ್ಸಿರೋದು ಯಾರ ಕೇಳಿ ಕಾರ್ಯಕರ್ತರನ್ನ. ಮುದ್ದನ್ಮೇಗೌಡ ಅಂತಂದ್ರೆ ಒಂದು ಇದು ಅಷ್ಟೇ. ಅವರು ಎಲ್ಲ ಪಕ್ಷನೂ ಆಯ್ತು. ಅವರು ಕಾಂಗ್ರೆಸ್ ಅಲ್ಲಿ ಇದ್ದರು, ಮತ್ತೆ JDS ಅಲ್ಲೇ ಬಂದು ಗೆದ್ದು ದೇವೇಗೌಡರ ಬೆಂಬಲ ತಾಂಡ್ ಗೆದ್ದು, ಮತ್ತೆ ದೇವೇಗೌಡರಿಗೆ ಅವರು ಹೋದ್ಸಲ ಎಲೆಕ್ಷನ್ ನಿಂತಾಗ ವಿರೋಧವಾಗಿ ಅಪಪ್ರಚಾರ ಮಾಡಿ ದೇವೇಗೌಡರನ್ನ ಸೋಲಿಸಿರೋರು. KN ರಾಜಣ್ಣವರು ಅವ್ರ ಜೊತೆಲಿದ್ರು, ಅವರು ವಿರೋಧ ಪಕ್ಷದವರು ಅವ್ರು ಮಾತಾಡ್ಬೇಕು, ಅವ್ರು ಇದು ಮಾಡಿದ್ರು. ಬಟ್ ತಪ್ಪು ಮುದ್ದನ್ಮೇಗೌಡ ಅಪಪ್ರಚಾರ ಮಾಡಿ ದೇವೇಗೌಡರನ್ನ ಸೋಲ್ಸಕ್ಕೆ ಹೋರಾಟ ಮಾಡಿದ್ದವರು. ನಮ್ಮ ಬೆಂಬಲ ಸರ್ ಬಿಜೆಪಿಗೆ. ದೇವೇಗೌಡ ಸೋಲ ಕಾರಣ ಮುದ್ದನ್ಮೇಗೌಡ್ರೆ. ನಾವು ಅದಕ್ಕೆ ಒಕ್ಕಲಿಗ ಜನಾಂಗ ಹೇಳ್ತಿದ್ದೀವಿ, ಒಗ್ಗಟ್ಟಾಗಿ ದೇವೇಗೌಡ ಒಬ್ಬ ಪ್ರಧಾನಮಂತ್ರಿ ಆದರು, ಏಕೈಕ ಒಕ್ಕಲಿಗ ಪ್ರಧಾನಮಂತ್ರಿ. ಅವ್ರಿಗೆ ಬೆಂಬಲ ಕೊಡಿ. ಈ ಕ್ಷೇತ್ರದ ಜನತೆ ಬಿಜೆಪಿಗೆ ಬೆಂಬಲ ಕೊಡಿ. ಬಿಜೆಪಿಗೆ ಬೆಂಬಲ ಖಂಡಿತ. ಮೊನ್ನೆ ನಡೆದಂತ ತುಮಕೂರಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮಹಿಳೆಯರು ದೇವೇಗೌಡರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದು, ಅಡಚಣೆ ಮಾಡಿದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅದನ್ನ ವಿರೋಧ ಪಕ್ಷದ ಬೇಕು ಅಂತ ದೇವೇಗೌಡರಿಗೆ ಇದನ್ನ ಅಪಪ್ರಚಾರ ಮಾಡಿ ಬೇಕು ಅಂತ ಅವ್ರನ್ನ ಚೂ ಬಿಟ್ರು. ಅವರು 3 ಮಹಿಳೆಯರು ಯಾವ ಪಕ್ಷದವ್ರು ಅವ್ರು ಬೇಕು ಅಂತಾನೆ ಕಾಂಗ್ರೆಸ್ ಬೇರೆ ವಿರೋಧ ಪಕ್ಷದವರು ಅವ್ರನ್ನ ಸುಳ್ಳು ಮಾಹಿತಿ ಕೊಟ್ಟು ನೂಕಿದ್ರು, ಅವ್ರು ಅಪಪ್ರಚಾರ ಮಾಡಿದ್ರು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಾವು ಮೋದಿ ಅವರಿಗೆ ಹೆಚ್ಚಿನದಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಭಾರಿ ತೊಂದರೆ ಆಗ್ತಿದೆ. ಈ ಫ್ರೀ ಬಸ್ ಮಾಡಿ ಪಾಪ ಇಲ್ಲಿ ನಮ್ಮ ಈ ಭಾಗದಿಂದ ಬಸ್ಗಳು ನಿಲ್ಸೋ ತೊಂದರೆ ಆಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಯಾವ PU ಡಿಗ್ರಿ ನಾವು ಡೈಲಿ ನೋಡ್ತಿರ್ತೀವಿ. ಚಿಕ್ಕನಾಯಕನಹಳ್ಳಿ, ಉಳಿಯಾರ ಭಾಗದಲ್ಲಿ ಫ್ರೀ ಭಾಗ್ಯದಿಂದ ವಿದ್ಯಾರ್ಥಿಗಳಿಗೆ ಭಾರಿ ತೊಂದರೆ ಆಗಿದೆ ಸರ್. ನಮ್ದು ಯಾವಾಗ್ಲೂ ಬಿಜೆಪಿ. ಬೆಂಬಲ ಯಾರಿಗೆ ಸರ್? ಬೆಂಬಲ ನಮ್ಮ ನರೇಂದ್ರ ಮೋದಿ, ನಮ್ಮ ದೇವೇಗೌಡಜಿ, ಆಮೇಲೆ ಶಾಸಕರು, ಸ್ಥಳೀಯ ಶಾಸಕರು, ಆಮೇಲೆ ಅಭಿವೃದ್ಧಿ, ಆಮೇಲೆ ನೀರಾವರಿಗೆ ಒತ್ತು ಕೊಡ್ತಾರೆ ನಮ್ಮ ಮೋದಿಯವರು. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ತರ್ತಾರೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ದುಡ್ಡು ನಮ್ಗೆ ಖರ್ಚು ಮಾಡಿ ನೀರಾವರಿ ಮಾಡಿಲ್ಲ. ಈಗ MLA JDS ಇದ್ದಾರೆ, ಅವರಿಗೆ ಅಪೂರ್ವವಾದ ಸರ್ಕಾರ, ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ. ಆದ್ರಿಂದ ಈ ತಾಲೂಕಿನಲ್ಲಿ 600 ರಿಂದ 700 ಹಳ್ಳಿ ಬರುತ್ತೆ, 5 ಹೋಬಳಿ ಬರುತ್ತೆ. ಇಲ್ಲಿ ಲಕ್ಷದಿಂದ ಮೇಲೆ ನಮ್ಮ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಮತ್ತೆ JDS ಇಂದ 1,20,000 ಓಟು ಬಿಜೆಪಿ ನರೇಂದ್ರ ಮೋದಿ ಅವರಿಗೆ ತೊಟ್ಲಿಗೆ ಹಾಕ್ತಿವಿ. ಪ್ರಮಾಣ ಪೂರ್ವಕವೇ ಸೂರ್ಯ ಚಂದ್ರ ಎಷ್ಟು ಸಾಕ್ಷಿ, ಅಷ್ಟು ಸಾಕ್ಷಿ ಸೋಮಣ್ಣ ಗೆಲ್ಲೋದು. ಓಟು ಸೋಮಣ್ಣರಿಗೆ ಈ ತಾಲೂಕಲ್ಲಿ ಮೇಲೆ ಹೋಗುತ್ತಂದ್ ಬಿಟ್ರೆ ಕೆಳಗೆ ಹೋಗಲ್ಲ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಬೇಜಾನ್ ಅಭಿವೃದ್ಧಿ ಮಾಡ್ತವ್ರ ಅವರು. ಕಾಂಗ್ರೆಸ್ ಪಕ್ಷ ಅನ್ನೋದ್ಕಿನ ಮುದ್ದನ್ಮೇಗೌಡರು ವೈಯಕ್ತಿಕವಾಗಾದ್ರು 100ಕ್ಕೆ 100 ಗೆಲ್ಲದ್ ಖಚಿತ. ಅಭ್ಯರ್ಥಿ ಸೋಮಣ್ಣ ಅವರು ದೇವೇಗೌಡರ ಸಪೋರ್ಟ್ ಇಂದ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣವರು ಜಯಬೇರಿ ಬಾರಿಸ್ತಾರೆ. ಬೆಂಬಲ ಯಾರಿಗೆ ಸರ್? ಸರ್ ನಾವು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಉಳಿಯಾರು. ನನ್ನ ಹೆಸರು ಸಾದತ್ ಅಂತ. ಈ ಸೋಮಣ್ಣ ಅವ್ರಿಗೆ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ ತುಮಕೂರು ಡಿಸ್ಟ್ರಿಕ್ಟ್ ಎಲ್ಲ ಅಂತಾರೆ. ರಾಹುಲ್ ಗಾಂಧಿ ಹೋಗಿ ಕೇರಳದಲ್ಲಿ ನಿಂತಿದಾರಲ್ಲ, ಅದೇ ಯಾವ ದೇಶ? ನಮ್ ದೇಶನೇ ತಾನೆ, ಅವರು ಒಳಗಿಂದಲೇ ತಾನೆ. ಈಗ ಸೋಮಣ್ಣ ಇಲ್ಲಿ ಬಂದಿದ್ದಾರೆ. ಸೋಮಣ್ಣಂಗೆ ದೇವೇಗೌಡ ಸೋಲ್ಸಿರೋದು ಕಾರಣಕ್ಕೆ ಸೋಮಣ್ಣಗೆ ಅಚ್ಚು ಲೀಡ್ ಆಗಿ 2 ಲಕ್ಷ ಲೀಡಲ್ಲಿ ಸೋಮಣ್ಣಂಗೆ ಗೆಲ್ಲಿಸ್ತೀವಿ, ಜಯಬೇರಿ ಮಾಡ್ತೀವಿ. ಆದ್ರೆ 2 ಮಾತೇ ಇಲ್ಲ. ನೀವು ಮುಸ್ಲಿಂ ಸಮುದಾಯದವರಾಗಿ ಬಿಜೆಪಿಗೆ ಬೆಂಬಲ ಸೂಚಿಸ್ತಾ ಇದ್ರೆ ಎಷ್ಟು ಮಟ್ಟಿಗೆ ಸರಿ? ಸರ್ ಏನು ಇಲ್ಲ, ಏನ್ ಮಾಡಿದಾರೆ ನಮ್ಗೆ? ಏನ್ ಮೋದಿ ಏನೋ ಗಂತಗೊಂಡು ಏನಾರು ಶೂಟ್ ಮಾಡ್ತಾರ ನಮಗೆ? ಏನು ಇಲ್ವಲ್ಲ, ಒಳ್ಳೇದ್ ಮಾಡ್ತಾರೆ. NRC CA ನಮಗಲ್ಲ, ನಮಗ್ ಬರೋ ಅದು ಹೊರಗಡೆಯಿಂದ ಬಂದವ್ರಿಗೆ ತಕ್ಕತೆ. ನಾವ್ ಇಲ್ಲೇ ಇರೋದು, ಇಲ್ಲೇ ಹುಟ್ಟಿರೋದು, ಇಲ್ಲೇ ಸಾಯೋದು. ಇದು ನಮ್ ದೇಶ, ನಮ್ಗ ದಗ್ಗಲ್ಲ ಅದು. ಅದ್ ಯಾರೋ ಹೊರಗಡೆ ಬರೋ ದಗ್ಗತೆ. ನಾವು ಸೋಮಣ್ಣವ್ರಿಗೆ 2 ಲಕ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀವಿ ತುಮಕೂರು ಜಿಲ್ಲೆಯಲ್ಲಿ. ಬೆಂಬಲ ಯಾರಿಗೆ ಸರ್? ಮೋದಿಗೆ. ಯಾವ ಕಾರಣಕ್ಕೆ ಸರ್?
ಮೋದಿಯಿಂದೇ ವಿಶ್ವ ಮೆಚ್ಚಿದ ಗುರು. ಅವರಿಂದ ದೇಶ ಉಳಿಯುತ್ತೆ. ನಮ್ಮ ದೇಶದ ಸುಭದ್ರತೆಗೋಸ್ಕರ ಮೋದಿ ಬೇಕು. ಕಾಂಗ್ರೆಸ್ನಲ್ಲಿ ಲೀಡ್ರೇ ಇಲ್ಲ. ದೇಶ ಆಳಕ್ಕೆ ಲೀಡ್ರ್ ಯಾರಿದ್ದಾರೆ ಹೇಳಿ? ಯಾರು ಇಲ್ಲ. ಅಂತಂದ್ರೆ ಮೋದಿ ಬಿಟ್ಟು ಬೇರೆ ಯಾರಿಗೆ ಮಾಡೋಣ? ಈ ಬಾರಿ ಚುನಾವಣೆ ಬೆಂಬಲ ಯಾರಿಗೆ? ಸರ್ ನನ್ನ ಫರ್ಮಾನ್ ಅಂತ ಚಿಕ್ಕನಹಳ್ಳಿ ಕ್ಷೇತ್ರ ಹುಳಿಯಾರು ಹೋಬಳಿಯಲ್ಲಿ ಈ ಸತಿ ಸೋಮಣ್ಣನೇ. ಬಾರಿಯ ಚುನಾವಣೆ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂತಂದ್ರೆ ಇಡೀ ಪ್ರಪಂಚನೇ ಒಪ್ಪಿರ್ಬೇಕಾರೆ ನಮ್ದೊಂದು ಓಟು ಬಿಜೆಪಿ ಮಾಡೇ ಮಾಡ್ತೀವಿ. ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿ ಬೆಂಬಲ. ಯಾವ ಕಾರಣಕ್ಕೆ ಸರ್? ಸರ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವ್ರು ಇರ್ಬೇಕು. ದೇಶದ ಉನ್ನತ ಸ್ಥಾನಕ್ಕೆ ನೋಡ್ಬೇಕು ಅಂದ್ರೆ ಮೋದಿ ಅವ್ರು ಇರ್ಬೇಕು ಸರ್. ನಮ್ಮ ಈ ಸಾರಿ ಸಮ್ಮಿಶ್ರ ಸರ್ಕಾರ ಆದ ಬೆಂಬಲ ಸುರೇಶ್ ಬಾಬು ಮತ್ತು ಅಂಡು ಸೋಮಣ್ಣ ಅವರಿಗೆ ನಮ್ಮ ಬಿಜೆಪಿ. ಬೆಂಬಲ ಯಾರಿಗೆ? ವಿ ಸೋಮಣ್ಣ ಅವ್ರಿಗೆ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ? ಅಭಿವೃದ್ಧಿ. ಚುನಾವಣೆ ಬೆಂಬಲ ಯಾರಿಗೆ? ಮೋದಿಗೆ. ಯಾರಿಗೆ ಸರ್? ನಾವು ಸೋಮಣ್ಣ ಅವ್ರಿಗೆ. ಯಾವ ಕಾರಣಕ್ಕೆ ಸರ್? JDS ಮೈತ್ರಿ, ನಾವು JDS ಪಕ್ಕ JDS ಮೈತ್ರಿ ಪಾಲನೆ ಮಾಡ್ತೀವಿ. ತಮ್ಮ ಮುದ್ದನ್ಮೇಗೌಡರಿಗೆ ಸರ್. ಯಾವ ಕಾರಣಕ್ಕೆ ಸರ್? ಒಳ್ಳೆ ವ್ಯಕ್ತಿ, ಸರಳ ವ್ಯಕ್ತಿ, ಅದಕ್ಕೆ ಸರ್. ಸರಳ ವ್ಯಕ್ತಿ. ಹೌದು. ಬೆಂಬಲ ಯಾರಿಗೆ ಸರ್? ಈ ಸಲ ಚುನಾವಣೆಗೆ ನಮ್ದು ಮೋದಿ ಬೆಂಬಲ. ಮೋದಿಗೆ ಬೆಂಬಲ. ಮೋದಿ ಅಲೆ ಇದೆಯಾ ಇಲ್ಲಿ? ಮೋದಿ ಅಲೆ ಇದೆ ಎಲ್ಲ ಕಡೆ. ಚುನಾವಣೆ ಬೆಂಬಲ ಯಾರಿಗೆ ಸರ್? ಸರ್ ಇದು ಏನಾಗಿದೆ ಅಂದ್ರೆ ಸೆಂಟ್ರಲ್ ಎಲೆಕ್ಷನ್ ಅಲ್ವಾ, ಮೋದಿಗೆ ಫೇವರ್ ಮಾಡ್ಬೇಕಾಗುತ್ತೆ ಸರ್. ಮೋದಿ ಯಾರಾದ್ರೂ ಕ್ಯಾಂಡಿಡೇಟ್ ಆಗ್ಲಿ ಮೋದಿ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ? ಕಾಂಗ್ರೆಸ್ ಅವರು ಬಡವರಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ತಮ್ಮ ಮತ ಯಾರಿಗೆ? ನಮ್ಮ ಮತ ಕುಮಾರಸ್ವಾಮಿ, ಇವರು ಸೋಮಣ್ಣರು ಒಂದಾಗಿದ್ದಾರೆ ಬಿಜೆಪಿ. ಅದಕ್ಕೆ ಮಾಡ್ತೀವಿ. ಅದಕ್ಕೆ ನಮ್ದು ನಾವು ಬಿಜೆಪಿ ಪಕ್ಷಕ್ಕೆ ಮಾಡಬೇಕು. ಯಾವ ಕಾರಣಕ್ಕೋಸ್ಕರ? ನಮಗೆ ಹಿಂದೆ ಎಲ್ಲ ಸಾಕಷ್ಟು ಹೆಲ್ಪ್ ಆಗೈತೆ ಬಿಜೆಪಿ ಕಡೆಯಿಂದ. ಬೆಂಬಲ ಯಾರಿಗೆ? ಇಡೀ ಇತಿಹಾಸದಲ್ಲಿ 500 ವರ್ಷ ಹಾಳು ಬಿದ್ದ ಶ್ರೀರಾಮ ಮಂದಿರ ಕಟ್ಟಿಸಿದ ನಮ್ಮ ಮೋದಿಗೆ ಜೈ. ಜೈ. ತಮ್ಮ ಮತ ಯಾವ ಪಕ್ಷಕ್ಕೆ? ಇಲ್ಲಿ ಸರ್ ಇಲ್ಲಿ ಗೃಹಲಕ್ಷ್ಮಿ ಅದು ಇದು ಮಾಡಿದ್ದಾರೆ. ಇಲ್ಲಿ ಉಳಿಯ ಚಿಕ್ಕನಾಯಕನಹಳ್ಳಿ ಫುಲ್ 3/4% ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿ ಮಾಡಂತ ಇದೀವಿ. ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಒಂದ್ ಏನೋ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಏನೋ ಮಾಡಂತ ಇದೀವಪ್ಪ. ಈ ಸತಿ ಬಿಜೆಪಿಗೆ ಆಗ್ತೀವಿ. ಗೆಲ್ಲುತ್ತೆ ಅಲ್ಲಿ ಬಿಜೆಪಿ? ಗೆಲ್ಲುತ್ತೆ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಅವರಿಂದ ಒಳ್ಳೇದಾಗಿದೆ. ಮೋದಿ ಬಂದ್ರೆ ಸರ್ಕಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಬಿಜೆಪಿ. ತಮ್ಮ ಬೆಂಬಲ ಯಾರಿಗೆ? ತಮ್ಮ ಬೆಂಬಲ ಮೋದಿ. ಮೋದಿ. ಹೌದು. ಬಟ್ ಯಾರಿಗೆ ಹಾಕ್ತೀರಾ? ಕಾಂಗ್ರೆಸ್ ಬಿಜೆಪಿಗೆ? ಕಾಂಗ್ರೆಸ್. ಕಾಂಗ್ರೆಸ್. ಬೆಂಬಲ ಯಾರಿಗೆ? ನಾವು ಇನ್ನೇನು ಕಾಂಗ್ರೆಸ್. ಕಾಂಗ್ರೆಸ್ಗೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಈಗ ಮೋದಿ. ಮೋದಿ. ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಯಾವ ಬಿಜೆಪಿ. ನಾವು ಬಿಜೆಪಿ. ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ನಮಗೆ ಮೋದಿ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ ಅದಕ್ಕೋಸ್ಕರ. ಮೋದಿನೇ. ಮೋದಿ. ಬಿಜೆಪಿ. ಬಿಜೆಪಿಗೆ. ಬಾರಿ ಚುನಾವಣೆಯಲ್ಲಿ ತಮ್ಮ ಓಟು ಯಾರಿಗೆ? ಮೋದಿ. ಮೋದಿಗೆ. ಮೋದಿಗೆ ಸರ್. ಮೋದಿಗೆ. ಯಾವ ಕಾರಣಕ್ಕೋಸ್ಕರ ಸರ್? ಅವರು ದೇಶ ಉಳಿಸೋ ಅಂತ ಶಕ್ತಿ ಇತ್ತು ಅವರಿಗೆ. ಸಿದ್ದರಾಮಯ್ಯ ಭಾಗ್ಯಗಳು ಬಂದೆ ಮೋದಿ ಅಲ್ಲೇ ನಡೆಯುತ್ತಾ ಸರ್? ಸರ್ ನಮ್ತವ ಕಿದ್ಕೊಂಡು ಹೆಂಗಸ್ರಿ ದುಡ್ಡು ಕೊಡ್ತಾರೆ ಭಾಗ್ಯ, ಅಷ್ಟು ಬಿಟ್ರೆ ಸಿದ್ದರಾಮಯ್ಯನ ಅವ್ರ ಅಪ್ಪ ಮನೆ ದುಡ್ಡು ವಂಚಿಕೆ ಬಂದು ಕೊಡ್ತಾ ಇಲ್ಲ. ನಮ್ ತಲೆ ಕಿತ್ಕೊಳ್ಳೋದು ನಮ್ಮ ಹೆಂಗಸ್ರಿ ಕೊಡೋದು ಅಷ್ಟೇ ಅವರು. ಅದು ಆದಷ್ಟು ಅದು ದರಿದ್ರತನ ತಂದ್ರದು ಅವ್ರು ಕೊಟ್ಟು ದರಿದ್ರತನ ತಂದು. ಓಟ್ ಯಾವ್ದಕ್ಕೆ ಹಾಕ್ತೀರಾ? ಮೋದಿ. ಮೋದಿಗೆ. ನಿಮ್ಮ ಓಟ್ ಯಾರಿಗೆ ಹಾಕ್ತಿದ್ರೆ ಯಜಮಾನ್ರೆ? ಮೋದಿ. ಮೋದಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನರೇಂದ್ರ ಮೋದಿ. ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನಾವು ಭಾರತ ದೇಶದ ಉದ್ಧಾರಕ್ಕೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಮೋದಿ. ನಾವು ಬಿಜೆಪಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಇದ್ರೆ ನಮ್ಮ ಬಾಸ್ ಅಲ್ಲಿದ್ದಾರೆ. ಬಾಸ್ ಅವ್ರು ಬಿಟ್ಟಿರ್ಬಹುದು, ಮಾಸಮೇರು ಬಿಟ್ಟಿರ್ಬಹುದು, ಅಲ್ಲ ಅಕಸ್ಮಾತ್ ಹೋಗ್ದಂಗೆ ಇರ್ಬಹುದು. ನಾವು ಮಾಸಮಿ ಆ ಪಾರ್ಟಿಗೆ ಓಟ್ ಹಾಕೋದು. ಮಾಧುಸ್ವಾಮಿ ಅವರಿಂದ ಅವ್ರ ಪಾರ್ಟಿಗೆ ಬಿಜೆಪಿಗೆ ಓಟ್ ಹಾಕ್ತಾರೆ. ನಮ್ಗೆ ಓಟ್ ಹಾಕೋದು. ಯಾವ ಕಾರಣಕ್ಕೆ? ನಾವು ಒಟ್ಟು ಇದರಿಂದಲೇ ಬಿಜೆಪಿ ಸಣ್ಣದಿಂದಲೇ ನಾವು ಇನ್ನ ಬೇರೆದಕ್ಕೆ ಯಾವ್ದಕ್ಕೂ ನಾವು ಓಟ್ ಹಾಕಿದ್ದೀವಿ. ಓಟ್ ಹಾಕಿಲ್ಲ. ಓಟ್ ಹಾಕಿಲ್ಲ. ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನಾವ್ ಯಾವತ್ತು ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮಾಧುಸ್ವಾಮಿ ಎತ್ತಲಾಗ ಹೇಳ್ತಾರೆ ಅತ್ಲಾಗ ಹಾಕ್ತಿವಿ. ಮಾಧುಸ್ವಾಮಿ ಎತ್ತಾಗ ಹೇಳ್ತಾರೆ ಆ ಕಡೆ. ಅವ್ರು ಓಟ್ ಹಾಕ್ಬಿಡದ್ರೆ ಹಾಕಲ್ಲ. ಮೋದಿ ನೋಡ್ತಾ ಇದೀವಿ. ಇಲ್ಲಿ ಯಾರೇ ಬಂದ್ರು ನಾವು ಮಾಡಲ್ಲ, ಮೋದಿಗೆ ಓಟ್ ಹಾಕೋದು. ಮೋದಿ ಓಟ್ ಹಾಕ್ತಾರೆ. ರಾಹುಲ್ ಗಾಂಧಿ ಗೆಲ್ಸಿರೆ ಯಾವ್ಯಾರ ಕರ್ನಾಟಕದಲ್ಲಿ ಮಾರಿ ಹೋಗ್ತಾನೆ ಹೊರದೇಶಕ್ಕೆ. ನಮ್ ಸುರೇಶ್ ಬಾಬುಗೆ ಬೆಂಬಲ. ಸುರೇಶ್ ಬಾಬು ನಿಂತಿಲ್ವಲ್ಲ ಚುನಾವಣೆಗೆ? ಸೋಮಣ್ಣ ನಿಂತಾರಲ್ಲ. ಸೋಮಣ್ಣಗೆ. ಸೋಮಣ್ಣಗೆ. ಯಾರು ಓಟ್ ಹಾಕ್ಬೇಕು ಅಂತಿದ್ರೆ? ಸೋಮಣ್ಣ. ಸೋಮಣ್ಣ. ಇಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ಹೇಳಿ ಸರ್. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ದೆಲ್ಲ ನಾವು ಫಸ್ಟ್ ಇಂದೆಲ್ಲ ನಾವು ಬಿಜೆಪಿ ಸರ್ ಇರೋದು. ನಾವು ಬಿಜೆಪಿನೇ ಹಾಕೋದು. ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ ಸರ್?
ಬಿಜೆಪಿ ನಮ್ಮ ದೇಶಕ್ಕಾಗಿ ಒಳ್ಳೆ ರಕ್ಷಣೆ ಕೊಡ್ತಾ ಇದ್ದಾರೆ, ದೇಶ ಅಭಿವೃದ್ಧಿ ಆಗ್ತಾ ಇದೆ. ಕಾಂಗ್ರೆಸ್ಗೆ ಹಾಕ್ಬೇಕಾ ಬಿಜೆಪಿಗೆ ಹಾಕ್ಬೇಕಾ? ಇಲ್ಲ, ಇನ್ನ ತೀರ್ಮಾನ ಮಾಡಿದೆ ಸರ್. ನಾವು ಪಾರ್ಟಿ ಬಿಜೆಪಿನೇ. ನೀವು ಪಾರ್ಟಿ ಬಿಜೆಪಿ 30 ವರ್ಷದಿಂದಲೂ ಹಾಕಿದೀವಿ. ಕಾಂಗ್ರೆಸ್ ಬರ್ಬೋದು ಸರ್. ಕಾಂಗ್ರೆಸ್ ಯಾವ ಕಾರಣಕ್ಕೋಸ್ಕರ? ನಿಮ್ಮ ಮಾಧುಸ್ವಾಮಿ ಚೇಂಜ್ ಆದ್ರಲ್ಲ, ಅವರು ಬಿಜೆಪಿ ಇದಾರೆ, ಆದ್ರೂ ಅವ್ರಿಗೆ ಸೀಟ್ ಕೊಡ್ಲಿಲ್ಲ. ಇನ್ನೇನ್ ಮಾಡ್ತಾರೆ? ನಾವು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ, ನರೇಂದ್ರ ಮೋದಿ ಕಾರಣಕ್ಕೆ. ನಮ್ಮ ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ನಮ್ಮ ಕಾಂಗ್ರೆಸ್ ಬರೋಕೆ ಹೆಲ್ಪ್ ಮಾಡ್ತಾ ಇದಾರೆ ಅಂತ. ಕಾಂಗ್ರೆಸ್ ಹೆಲ್ಪ್ ಮಾಡ್ತಾ ಇತ್ತು, ಕಾಂಗ್ರೆಸ್ ಆಗ್ತಾ ಇದ್ದಾರೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸೋಮಣ್ಣ ಅವ್ರಿಗೆ. ಗೆಲ್ತಾರ ಸೋಮಣ್ಣ ಅವರು? ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ನಾವು ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೆ ಸರ್? ನಮ್ಗೆಲ್ಲ ಗ್ಯಾರಂಟಿಗಳು ಕೊಡ್ತಾ ಇದಾರಲ್ಲ ಅದಕ್ಕೆ. ನರೇಂದ್ರ ಮೋದಿ ಅವರಿಗೆ ಬಿಜೆಪಿ. ಬಿಜೆಪಿಗೆ ಗೆಲ್ಲುತ್ತಾ? ಬಿಜೆಪಿ ಗೆಲ್ಲುತ್ತೆ. ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ? ಕಾಂಗ್ರೆಸ್ನವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.